ಆಮೆ ಕರ್ತನೆಯಪ್ಪ. ಈ ಮುಂಜಾನೆ ಜಾವದಲ್ಲಪ್ಪ ನಮ್ಮನ್ನೇ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವಪ್ಪ. ನಮ್ಮ ಆಶ್ರಯವು, ನಮ್ಮ ಕೋಟೆಯು, ನಮ್ಮ ದುರ್ಗವು ನೀವು ಆಗಿದ್ದೀರಲ್ಲಪ್ಪ. ಯಾವುದಕ್ಕೂ ಬಾರದಂತಹ ನಮ್ಮನ್ನು ಕರ್ತನೆ ಕರೆದಿದೆಯಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ಈ ಮುಂಜಾನೆ ಜಾವದಲ್ಲಪ್ಪ ನಮ್ಮನ್ನೇ ನಿಮಗೆ ಬಳಿಯಲ್ಲಿ ಒಪ್ಪಿಸ್ತಾ ಇದ್ದೇವೆ ಕರ್ತನೆಯಪ್ಪ. ನೀವು ಕಾರ್ಯ ಮಾಡಬೇಕಪ್ಪ. ನಮ್ಮ ಆಶ್ರಯವು, ನಮ್ಮ ಕೋಟೆಯು, ನಮ್ಮ ದುರ್ಗವು, ನಮ್ಮ ಸ್ನೇಹಿತನು ನೀನು ಆಗಿದೆಯಲ್ಲ ಕರ್ತನೆಯಪ್ಪ. ಅಪ್ಪ ದೇವರೇ, ಮುಂಜಾನೆ ವೇಳೆಯಲ್ಲಿ ನಮ್ಮನ್ನೇ ತಗ್ಗಿಸಿ ಒಪ್ಪಿಸ್ತಾ ಇದ್ದೇವೆ ಕರ್ತನೆ. ಪವಿತ್ರಾತ್ಮನೆ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನಪ್ಪ. ಪರಿಶುದ್ಧಾತ್ಮನೆಯಪ್ಪ, ಮುಂದಿನ ಸಮಯವನ್ನಪ್ಪ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ತಗ್ಗಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಸುರಿಸು ಆತ್ಮಾದಿ ತುಂಬಿಸು ಈ ದಿವ್ಯ ಸಮಯದೋಳು. ಮಳೆಯನ್ನು ಸುರಿಸು ಆತ್ಮಾದಿ ತುಂಬಿಸು ಈ ದಿವ್ಯ ಸಮಯದೋಳು. ಪರಿಶುದ್ಧಾತ್ಮರೇ ನಿನ್ನ ಪ್ರೀತಿ ಮಾಡುವೆ. ಯೇಸುವೇ ನಿನ್ನನ್ನಾರಾಧಿಸುವೆ. ತಂದೆಯೇ ನಿನ್ನ ಘನಪಡಿಸುವೆ. ಯೇಸುವೇ ಪರಿಶುದ್ಧಾತ್ಮರೇ ನಿನ್ನ ಪ್ರೀತಿ ಮಾಡುವೆ. ಒಣಗಿರುವ ಮರದಂತೆ ನೀನಿರದ ಜೀವಿತವು, ಒಣಗಿರುವ ಸಮಯದೋಳು. ಮಳೆಯನ್ನು ಸುರಿಸು ಆತ್ಮಾದಿ ತುಂಬಿಸು ಈ ದಿವ್ಯ ಸಮಯದೋಳು. ಯೇಸುವೇ ನಿನ್ನನ್ನಾರಾಧಿಸುವೆ. ತಂದೆ ನಿನ್ನ ಪ್ರೀತಿ ಮಾಡುವೆ. ಪರಿಶುದ್ಧಾತ್ಮರೇ ನಿನ್ನ ಪ್ರೀತಿ ಮಾಡುವೆ. ಪರಿಶುದ್ಧಾತ್ಮರೇ ನಿನ್ನ ಪ್ರೀತಿ ಮಾಡುವೆ. ಪರಿಶುದ್ಧಾತ್ಮರೇ ನಿನ್ನ
ಪ್ರೀತಿ ಮಾಡುವೆ ಯೇಸುವೇ ನಿನ್ನ ಪ್ರೀತಿ ಮಾಡುವೆ ಪರಿಶುದ್ಧಾತ್ಮರೇ ನಿನ್ನ ಪ್ರೀತಿ ಮಾಡುವೆ ಪರಿಶುದ್ಧಾತ್ಮರೇ ನಿನ್ನ ಪ್ರೀತಿ ಮಾಡುವೆ ಪರಿಶುದ್ಧಾತ್ಮರೇ ನಿನ್ನ ಪ್ರೀತಿ ಮಾಡುವೆ ಸಮಯದೊಳು ಯೇಸುವೇ ನಿನ್ನನ್ನಾರಾಧಿಸುವೆ ತಂದೆಯೇ ನಿನ್ನ ಘನಪಡಿಸುವೆ ಯೇಸುವೇ ನಿನ್ನನ್ನಾರಾಧಿಸುವೆ ತಂದೆ ಪರಿಶುದ್ಧಾತ್ಮರೇ ನಿನ್ನ ಪ್ರೀತಿ ಮಾಡುವೆ 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 ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ ಕೊರತೆಗಳಿದ್ದರೂ ಪೂರೈಸಿರುವೆ ನೀ ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ ಕೊರತೆಗಳಿದ್ದರೂ ಪೂರೈಸಿರುವೆ ನೀ ನಿನ್ನ ಪ್ರಸನ್ನತೆಯಲ್ಲಿರಕ್ಕೆ ಇಲ್ಲದೆ ಹಾರುವೆ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ ನಿನ್ನ ಪ್ರಸನ್ನತೆಯಲ್ಲಿರಕ್ಕೆ ಇಲ್ಲದೆ ಹಾರುವೆ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ ನನ್ನ ಆಶ್ರಯ ನೀನೇ ನನ್ನ ಕೋಟೆಯು ನೀನೇ ನನ್ನ ದುರ್ಗವು ನೀನೇ ನನ್ನ ಸ್ನೇಹಿತ ನೀನೇ ನನ್ನ ಆಶ್ರಯ ನೀನೇ ನನ್ನ ಕೋಟೆಯು ನೀನೇ ನನ್ನ ದುರ್ಗವು ನೀನೇ ನನ್ನ ಸ್ನೇಹಿತ ನೀನೇ ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ
ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ. ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ. ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ. ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ. ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿಮ್ಮ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ. ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ. ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೇಖೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ,
ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಾಗೆ ನಾವು ಮತ್ತೊಂದು ಹಾಡಾಡಿ ಆರಾಧಿಸೋಣ. ಅಗ್ನಿಯಲ್ಲಿ ನಡೆದು ಬಂದೆ, ಸುಟ್ಟು ಹೋಗಲಿಲ್ಲ ಅಪ್ಪ. ನದಿಗಳ ದಾಟಿ ಬಂದೆ, ಮುಳುಗಿ ಹೋಗಲಿಲ್ಲ ಅಪ್ಪ. ಯಾಕೆಂದರೆ ನಿನ್ನ ಕೃಪೆ ಒಂದು ಕ್ಷಣವು ನನ್ನನ್ನು ಬಿಟ್ಟು ಅಗಲದೇ ಇದ್ದ ಕಾರಣ ನಾನು ಇವತ್ತು ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯ. ಅದಕ್ಕೆ ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ಬಂಡೆಯು ನೀವೇ ಆಗಿದ್ದೀರಾ. ಹಾಡಾಡಿ ಚಪ್ಪಾಳೆ ತಟ್ಟುತ್ತಾ ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಅಗ್ನಿಯಲ್ಲಿ ನಡೆದು ಬಂದೆ, ಆದರೆ ಸುಟ್ಟು ಹೋಗಲಿಲ್ಲ ಅಪ್ಪ. ನದಿಗಳ ದಾಟಿ ಬಂದೆ, ಆದರೆ ಮುಳುಗಿ ಹೋಗಲಿಲ್ಲ ಅಪ್ಪ. ನಿಮ್ಮ ಕೃಪೆಯು ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಆಗಲಿಲ್ಲ. ನಿಮ್ಮ ಕೃಪೆಯು ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಆಗಲಿಲ್ಲ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ಬಂಡೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ಬಂಡೆಯು ನೀ. ಸಮುದ್ರವ ವಿಭಜಿಸಿದೆ, ಉತ್ತಮ ಮಾರ್ಗ ತಂದೆ. ಎರಿಕೋ ಕೋಟೆಗಳ ನಿನ್ನ ಜ್ಞಾನದಿ ಹರಿಸಿರುವೆ. ಸಮುದ್ರವ ವಿಭಜಿಸಿದೆ, ಉತ್ತಮ ಮಾರ್ಗ ತಂದೆ. ಎರಿಕೋ ಕೋಟೆಗಳ ನಿನ್ನ ಜ್ಞಾನದಿ ಹರಿಸಿರುವೆ. ಗೋಲಿಯಾತನ ಘೋಷಣೆಯ ಒಂದು ಕ್ಷಣದಲ್ಲಿ ಗೆದ್ದವನೇ. ಗೋಲಿಯಾತನ ಘೋಷಣೆಯ ಒಂದು ಕ್ಷಣದಲ್ಲಿ ಗೆದ್ದವನೇ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ಬಂಡೆಯು ನೀ. ಶಬ್ದವಾಗಿ ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ಬಂಡೆಯು ನೀ. ವಿವಿಧ ಶೋಧಿಸಿದೆ, ಪ್ರಭಾವಿತನಾಗಿಸಿದೆ. ಬಂಗಾರ ಮಾಡಿರುವೆ, ಹೊಸ ಹೃದಯವ ನೀಡಿರುವೆ. ವಿವಿಧ ಶೋಧಿಸಿದೆ, ಪ್ರಭಾವಿತನಾಗಿಸಿದೆ. ಬಂಗಾರ ಮಾಡಿರುವೆ, ಹೊಸ ಹೃದಯವ ನೀಡಿರುವೆ. ನನ್ನ ತಲೆಯ ಎಣ್ಣೆಯಿಂದ ಅಭಿಷೇಕ ಮಾಡಿರುವೆ. ನನ್ನ ತಲೆಯ ಎಣ್ಣೆಯಿಂದ ಅಭಿಷೇಕ ಮಾಡಿರುವೆ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ಬಂಡೆಯು ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನು ನಂಬುವ ನನ್ನ ಬಂಡೆಯು ನೀ. ವರುಷದ ಪ್ರತಿ ಕ್ಷಣವ ನಿಮ್ಮ ಕೃಪೆಯಿಂದ ಕಳೆದಿರುವೆ. ಮುಂದಿರುವ ದಿನಗಳಲ್ಲಿ ನಿನ್ನ ಮಹಿಮೆಯ ಕಾಣುವೆವು. ವರುಷದ ಪ್ರತಿ ಕ್ಷಣವ ನಿನ್ನ ಕೃಪೆಯಿಂದ ಕಳೆದಿರುವೆ. ಮುಂದಿರುವ ದಿನಗಳಲ್ಲಿ ನಿನ್ನ ಮಹಿಮೆಯ ಕಾಣುವೆವು. ನಾವು ಬದುಕಿರುವವರೆಗೂ ಯೇಸು ನಾಮವ ಎತ್ತುವೆವು. ನಾವು ಬದುಕಿರುವವರೆಗೂ, ಮತ್ತೊಂದು ಸಾರಿ ನಾವು ಬದುಕಿರುವವರೆಗೂ, ನಾವು ಬದುಕಿರುವವರೆಗೂ ಯೇಸು ನಾಮವ ಎತ್ತುವೆವು. ನಾವು ಬದುಕಿರುವವರೆಗೂ ಯೇಸು ನಾಮವ ಎತ್ತುವೆವು.
ಕೃಪೆಯು ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಆಗಲಿಲ್ಲ. ನನ್ನ ದೇವಾನಿ ನನ್ನ ರಾಜಾನಿ ನಾನು ನಂಬುವ ನನ್ನ ಬಂಡೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ ನಾನು ನಂಬುವ ನನ್ನ ಬಂಡೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ ನಾನು ನಂಬುವ ನನ್ನ ಬಂಡೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ ನಾನು ನಂಬುವ ನನ್ನ ಬಂಡೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ ನಾನು ನಂಬುವ ನನ್ನ ಬಂಡೆಯು ನೀ. ನನ್ನ ದೇವಾನಿ ನನ್ನ ರಾಜಾನಿ ನಾನು ನಂಬುವ ನನ್ನ ಬಂಡೆಯು ನೀ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ದೇವರು ನಮ್ಮ ರಾಜನು, ನಾವು ನಂಬುವ ನಮ್ಮ ಬಂಡೆಯು ಆಗಿರುವ ಆತನು ಒಂದು ಕ್ಷಣವೂ ನಮ್ಮನ್ನು ಕೈ ಬಿಡುವ ದೇವರಲ್ಲ. ಹಾಲೆಲೂಯಾ. ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ ಎಲ್ಲ ಸಾಧ್ಯವೇ ಎನ್ನುವ ಹಾಡನ್ನು ಸೇರಿ ಹಾಡುವಾಗ, ನಂಬಿಕೆಯಿಂದ ಹಾಡುವಾಗ ದೇವರ ಮಹಿಮೆ ನಮ್ಮ ಮಧ್ಯದಲ್ಲಿ ಇಳಿದು ಬರುತ್ತದೆ. ಅಸಾಧ್ಯವಾದದು ಒಂದು ಎಲ್ಲ ನನ್ನ ಶಕ್ತನಾದವನ ಮುಖಾಂತರ. ಅಸಾಧ್ಯವಾದ ಒಂದು ಎಲ್ಲ ನನ್ನ ಶಕ್ತನಾದವನ ಮುಖಾಂತರ. ಬುದ್ಧಿಗೆ ಮಿಗಿಲಾದ ಅದ್ಭುತ ಮಾಡ ನನ್ನ ದೇವರು ಶಕ್ತನು. ಬುದ್ಧಿಗೆ ಮಿಗಿಲಾದ ಅದ್ಭುತ ಮಾಡ ನನ್ನ ದೇವರು ಶಕ್ತನು. ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ ಸಾಧ್ಯವೇ. ಸಾಧ್ಯ
Holy Spirit, Holy Spirit, Holy Spirit, Holy Spirit, Holy Spirit, Holy Spirit, Holy Spirit. ನಿಮಗೆ ವಂದನೆ ಯೇಸುವೆ, ನಿಮಗೆ ವಂದನೆ ಯೇಸುವೆ, ನಿಮಗೆ ವಂದನೆ ಯೇಸುವೆ. ಸಕಲ ದೇವದೂತರು ಅಡ್ಡಬಿದ್ದು ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀವೇ. ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕ ನೀವೇ ಯೇಸುವೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀವೇ. ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕ ನೀವೇ ಯೇಸುವೇ. ಆರಾಧನೆ
ಅಸಾಧ್ಯವಾಗಿ ಯಾವುದೂ ಇಲ್ಲ. ನೀವು ಸಕಲಕ್ಕೂ ಒಡೆಯವನು, ದೇವಾದಿ ದೇವನು, ರಾಜಾದಿ ರಾಜನು, ಸರ್ವೋನ್ನತನು, ಮಹಿಮೆಗೆ ಅರಸನು, ಓ ಆರಾಧನೆಗೆ ಯೋಗ್ಯನು, ನಿಮಗೆ ಸಮಾನವಾಗಿ ಯಾರು ಇಲ್ಲ ಯೇಸುವೇ.
ಯೇಸುವೆ, ಆರಾಧನೆಗೆ ಅರಸನಾದ ಯೇಸುವೆ, ನಿಮ್ಮನ್ನು ಆರಾಧಿಸುವಂತೆಯೂ, ನಿಮ್ಮನ್ನು ಸ್ತುತಿಸುವಂತೆಯೂ, ನಿಮ್ಮನ್ನು ಘನಪಡಿಸುವಂತೆಯೂ, ನಿಮ್ಮನ್ನು ಮಹಿಮೆ ಪಡಿಸುವಂತೆಯೂ, ನಿಮ್ಮನ್ನು ಘನಪಡಿಸುವಂತೆಯೂ, ನೀವೇ ಸಕಲಕ್ಕೂ ಉನ್ನತನು, ಆರಾಧನೆಗೆ ಅರಸನು ನೀವು, ಒಳ್ಳೆಯ ತಂದೆಯು ನೀವು, ಆರೋಗ್ಯದಾಯಕನು ನೀವು, ಆಲೋಚನಾ ಕರ್ತನು ನೀವು, ಸಮಾಧಾನದ ಪ್ರಭು ನೀವು, ನಿತ್ಯನಾದ ತಂದೆ ನೀವು, ವಾಗ್ದಾನದಲ್ಲಿ ನಂಬಿಗಸ್ತರು ನೀವು, ವಾಗ್ದಾನವನ್ನು ನೆರವೇರಿಸುವಾತನು ನೀವು. ಕರ್ತನೇ, ನೀವು ಸತ್ಯವಂತನು, ಭಯಂಕರನು, ಪರಿಶುದ್ಧನು, ದೇವದೂತರುಗಳ ಮಧ್ಯದಲ್ಲಿ ವಾಸಿಸುವಾತನು, ಅಗ್ನಿಯ ಹಾಗೆ ಕಣ್ಣುಗಳುಳ್ಳಾತನು, ಮಧ್ಯಾಹ್ನದ ಸೂರ್ಯನಿಗಿಂತ ಪ್ರಕಾಶವಾದ ಮುಖವುಳ್ಳಾತನು. ನಿಮಗೆ ಮಾತ್ರ ಮಹಿಮೆ, ನಿಮಗೆ ಮಾತ್ರ ಆರಾಧನೆ, ನಿಮಗೆ ಮಾತ್ರ ಘನತೆ ಸಲ್ಲಿಸ್ತಾ ಇದ್ದೇವೆ ಅಪ್ಪ. ಇದುವರೆಗೂ ನಮ್ಮನ್ನು ನಡೆಸಿದ ಆತನು ನೀವು, ಇನ್ನು ಮುಂದೆ ನಮ್ಮನ್ನು ನಡೆಸುವ ಆತನು ನೀವು. ನಮ್ಮ ಆರಾಧನೆಯಲ್ಲಿ ನೀವು ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಮಹಿಮೆಯನ್ನು ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರ. ನೀವೇ ರಾಜಾದಿ ರಾಜನು, ಕರ್ತಾದಿ ಕರ್ತನು, ಅಮರತ್ವ ಉಳ್ಳವನು, ಸಕಲ ಘನ ಮಾನ ಮಹಿಮೆಗೂ ನೀವೇ ಯೋಗ್ಯನೆಂದು ನೀವು ಈ ಸಭೆಯಲ್ಲಿಯೂ ನಮ್ಮ ಜೀವಿತಗಳಲ್ಲಿಯೂ ತೋರ್ಪಡಿಸುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಕರ್ತನಾದ ಯೇಸುವೆ, ನೀವೇ ನಮ್ಮ ಜೊತೆಯಲ್ಲಿದ್ದು ನಡೆಸು. ಮುಂದಿನ ವಾಕ್ಯದ ಭಾಗದಲ್ಲಿ ನೀವು ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ವಾಕ್ಯವು ಶಕ್ತವಾದ ವಾಕ್ಯವಾಗಿ ಕೀಲು ಮಚ್ಚೆಗಳನ್ನು ತೂರಿ ಹೋಗಿ ಪ್ರಾಣಾತ್ಮ ಶರೀರಗಳನ್ನು ವಿವೇಚಿಸುವಂಥ ವಾಕ್ಯವಾಗಿರಲಿ, ನಮ್ಮ ಜೀವಿತಗಳನ್ನು ಮಾರ್ಪಡಿಸುವಂಥದ್ದಾಗಿರಲಿ, ನಮ್ಮ ನಡೆ ನುಡಿ ಕ್ರಿಯೆ ಮಾತುಗಳನ್ನು ಬದಲಾಯಿಸುವಂಥ ಶಕ್ತವಾದ ವಾಕ್ಯವಾಗಿರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ಎಲ್ಲ ಸ್ತುತಿ ಘನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಇವತ್ತಿನ ಧ್ಯಾನಕ್ಕಾಗಿ ನಮಗೆ ದೇವರು ಕೊಟ್ಟಿರುವಂಥ ವಾಕ್ಯ ಭಾಗ 2 ತಿಮೋತಿ 2ನೇ ಅಧ್ಯಾಯ 3ರಿಂದ 5 ತನಕ ವಾಕ್ಯ ಓದೋಣ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲನೆಯ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯ ಭಾಗವನ್ನು ನಾವು ಶ್ರದ್ಧೆಯಿಂದ ಇವತ್ತು ಧ್ಯಾನ ಮಾಡಿ ಅದರಿಂದ ಏನು ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಪೊಸ್ತಲನಾದ ಪೌಲನು ರೋಮ ಚಕ್ರವರ್ತಿಯಾಗಿರುವಂಥ ನೀರೋ ಚಕ್ರವರ್ತಿಯ ಸೆರೆಯಲ್ಲಿರುವಾಗ ಪೌಲಪೊಸ್ತಲನು ಬರೆದಿರುವಂಥ ಪತ್ರಿಕೆ, ತಿಮೋತಿನಿಗೆ ಬರೆದಿರುವಂಥ ಪತ್ರಿಕೆ. ಚರಿತ್ರೆಗಳಲ್ಲಿ ನೋಡಿದರೆ ಪೌಲಪೊಸ್ತಲನು ಬರೆದಿರುವಂಥ ಕೊನೆಯ ಪತ್ರಿಕೆಯೇ ಈ ತಿಮೋತಿನಿಗೆ ಬರೆದ 2ನೆಯ ಪತ್ರಿಕೆ ಎಂದು ಚರಿತ್ರೆಯಲ್ಲಿ ಗೊತ್ತಾಗಿ ಬರ್ತಾ ಇದೆ. ಹಾಗೆ ಪೌಲಪೊಸ್ತಲನು ಸೆರೆಮನೆಯಲ್ಲಿದ್ದುಕೊಂಡು ತನ್ನ ಪ್ರಿಯ ಶಿಷ್ಯನಾಗಿರುವಂಥ ತಿಮೋತಿನಿಗೆ ಕೊನೆಯದಾಗಿ ಪತ್ರಿಕೆ ಬರೆದು ಆ ಸೇವೆಯಲ್ಲಿ ತಾನು ಹೇಗೆ ಬಲವಾಗಿ ನಿಲ್ಲಬೇಕು ಎಂಬುದರ ಬಗ್ಗೆ ಕೊನೆಯ ಆಲೋಚನೆ ಕೊಡುವಂಥ ವಿಷಯವಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೂ ಕೂಡ ಹಿರಿಯರು ಈ ಭೂಮಿಯಿಂದ ಗೆದ್ದಿಸಿ ಹೋಗಲಿಕ್ಕೆ ಇರುವಂಥ ಸಮಯ ಬರುವಾಗ ಹಿರಿಯರು ಕೊಡುವಂಥ ಮಾತುಗೆ ಬಹಳ ಪ್ರಾಮುಖ್ಯ ಕೊಡ್ತೇವೆ ಅಲ್ವಾ? ನಮ್ಮ ಅಪ್ಪ ಸಾಯುವ ಸಮಯದಲ್ಲಿ ಹೇಳಿದೆ, ಅದರಿಂದ ನಾನು ಅದನ್ನು ಮಾಡಲೇಬೇಕು. ನಮ್ಮ ಅಮ್ಮ ಸಾಯುವ ಸಮಯದಲ್ಲಿ ಹಿಂಗೆ ಹೇಳಿದೆ, ಅದಕ್ಕೆ ನಾನು ಅದು ಬಿಡಲ್ಲ, ನಮ್ಮ ಅಮ್ಮ ಏನು ಹೇಳಿದೋ ಅದೇ ಮಾಡ್ತೀನಿ ಅಂತ ಹೇಳ್ತೀರಾ, ಹೌದಲ್ವಾ? ಹಾಗಾದರೆ ಹಿರಿಯರು ಆ ಕೊನೆಯ ಮಾತುಗೆ ಬಹಳ ಪ್ರಾಮುಖ್ಯ ನಾವು ಕೊಡ್ತೇವೆ. ಹಾಗಾದರೆ ಪೌಲಪೊಸ್ತಲನು ತನ್ನ ಪ್ರಿಯ ಶಿಷ್ಯನಿಗೆ ಕೊಟ್ಟ ಕೊನೆಯ ಮಾತಾಗಿದೆ ತಿಮೋತಿನ 2ನೇ ಪತ್ರಿಕೆ. ಅದು ತಿಮೋತಿನಿಗೆ ಕೊನೆಯ ಮಾತು ಹೇಳಿಕೊಟ್ಟ ಹಾಗೆ ನಾವು ಓದುವಾಗಲೂ ಒಬ್ಬ ಭಕ್ತನಾದ ಅಭಿಷಿಕ್ತ ಸೇವಕನ ಕೊನೆಯ ಮಾತು ಅದು ಘನತೆಯುಳ್ಳದಾಗಿದೆ, ಅದು ಗೌರವವುಳ್ಳದಾಗಿದೆ. ಆ ಪೌಲಪೊಸ್ತಲನು ಹೇಳ್ತಾ ಇದ್ದಾನೆ, ತಿಮೋತಿನಿಗೆ ಹೇಳುವುದನ್ನು
ನಾವು ನಮಗಾಗಿ ನಾವು ಸ್ವೀಕರಿಸಿಕೊಳ್ಳೋಣ. ಹಾಲೆಲೂಯಾ. ನಾನು ಯಾವಾಗಲೂ ಹೇಳುವ ಹಾಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಗಳು ಅದು ಒಂದೊಂದು ಸಮಯದಲ್ಲಿ ಸಂದರ್ಭದಲ್ಲಿ ಒಂದೊಂದು ಜನಾಂಗಗಳಿಗೋ ಮತ್ತು ಒಂದು ದೇಶಕ್ಕಾಗಿಯೋ ಒಂದು ವ್ಯಕ್ತಿಗಳಿಗಾಗಿಯೋ ದೇವರ ವಚನ ಆ ಸಮಯಕ್ಕೆ ಕೊಟ್ಟಿರಬಹುದು. ಆದರೆ ನಾವು ಅದನ್ನು ನಮಗಾಗಿ ಇವತ್ತು ದೇವರು ನನಗೆ ಮಾತಾಡ್ತಾ ಇದೆ ಎಂದು ನಾವು ಸ್ವೀಕರಿಸಬೇಕು. ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಾವು ಸ್ವಂತವಾಗಿ ವಾಕ್ಯ ಓದುವಾಗಲಾದರೂ ಸರಿ, ಮತ್ತೊಬ್ಬರು ವಾಕ್ಯದಲ್ಲಿ ನಮಗೆ ಪ್ರಸಂಗ ಮಾಡುವಾಗಲಾದರೂ ಸರಿ, ಆವಾಗ ಕೇಳುವಂಥ ವಾಕ್ಯ ಈ ವಚನ ಇವತ್ತು ನನಗೆ ಮಾತಾಡ್ತಾ ಇದೆ ಎಂದು ತಿಳ್ಕೊಳ್ಳಬೇಕು. ಪ್ರತಿಯೊಂದು ಸಂದರ್ಭದಲ್ಲಿಯೂ ನಾವೇ ವಾಕ್ಯ ಓದುವುದಾಗಲಿ ಮತ್ತೊಬ್ಬರು ಪ್ರಸಂಗ ಮಾಡುವುದಾಗಲಿ ಆ ವಾಕ್ಯ ಇವತ್ತು ನನಗೆ ದೇವರು ಮಾತಾಡ್ತಾರೆ ಎಂಬುದನ್ನು ಸ್ವೀಕರಿಸಬೇಕು. ಹಾಲೆಲೂಯಾ. ಮಕ್ಕಳು ಕೂಡ ಕೇಳಬೇಕು, ಇವತ್ತು ದೇವರು ನನ್ನೊಂದಿಗೆ ಮಾತಾಡ್ತಾರೆ. ಹಾಗಾದರೆ ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಇವತ್ತು ನಮಗೂ ಬರೀತಾ ಇದೆ, ನಾವು ನಮಗಾಗಿ ಕೊಟ್ಟಿದೆ ಎಂದು ತಿಳ್ಕೊಳ್ಬೇಕು. ಅದರಲ್ಲಿ ನಮಗೆ ಜಯ ಕಾಣಲಿಕ್ಕಾಗಿ, ನೋಡಿ, ಜಯಶಾಲಿಯಾಗಲಿಕ್ಕಾಗಿ ಪೌಳಪ್ಪಸ್ತಲನು ಕೊಡುವ ಆಲೋಚನೆ ಏನೆಂದರೆ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನನುಭವಿಸು. ಹಾಲೆಲೂಯಾ. ಒಂದು ಜೀವನದಲ್ಲಿ ಜಯವನ್ನು ಅನುಭವಿಸಿರುವ ವ್ಯಕ್ತಿ ತನ್ನ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ನನ್ನ ಪ್ರಿಯ ಮಗನೇ, ನಿನ್ನ ಜೀವನದಲ್ಲಿ ನೀ ಜಯ ಕಾಣಬೇಕಾಗಿದ್ದರೆ ನನ್ನ ಹಾಗೆ, ನಾನು ದಾಟಿ ಬಂದ ಮಾರ್ಗವ ಹಾಗೆ ನನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆದು ನೀ ಶ್ರಮೆಯನ್ನು ತಾಳಿಕೋ. ಜೀವನದಲ್ಲಿ ಸಕ್ಸಸ್ ಕಾಣಲಿಕ್ಕಾಗಿ ಶ್ರಮೆಯನ್ನು ಅನುಭವಿಸು ಅಥವಾ ತಾಳಿಕೋ. ಹಾಲೆಲೂಯಾ, ಹಾಲೆಲೂಯಾ. ಸಕ್ಸಸ್ ಬೇಕಾ? ಸಕ್ಸಸ್ ಬೇಕಂದರೆ ಶ್ರಮೆಗಳನ್ನು ನಾವು ಸಾಗಿಸಿ, ಅದು ಅನುಭವಿಸಿ ಸಾಗಿಸಿ ಜಯಿಸಬೇಕು. ಶ್ರಮೆಗಳು ಬೇಡ ಎಂದು ಹೇಳಿದರೆ ಸಕ್ಸಸ್ ಕಾಣಲಿಕ್ಕಾಗಲ್ಲ. ಹಾಲೆಲೂಯಾ. ಎಕ್ಸಾಮ್ ಬೇಡ ಅಂತ ಹೇಳಿದರೆ ಮಕ್ಕಳಿಗೆ ಪ್ರಮೋಷನ್ ಇಲ್ಲ. ಎಕ್ಸಾಮ್ ಬೇಡ ಅಂತ ಹೇಳಿದರೆ ಏನಾಗುತ್ತೆ? ಯಾವ ಕ್ಲಾಸಲ್ಲಿದೆಯೋ ಅದೇ ಕ್ಲಾಸಲ್ಲಿ ಇರುತ್ತದೆ. ಎಕ್ಸಾಮ್ ಬರೆದಿದ್ದರೆ ಆ ಕ್ಲಾಸಿನಿಂದ ಮುಂದಿನ ಕ್ಲಾಸಕ್ಕೆ ಪ್ರಮೋಷನ್ ಆಗುತ್ತೆ. ಹಾಗೆಯೇ ಕ್ರೈಸ್ತವ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕಂದರೆ, ನಾವು ಜಯ ಕಾಣಬೇಕಂದರೆ ಬರುವಂಥ ಶೋಧನೆಗಳು, ಬರುವಂಥ ಕಷ್ಟಗಳು, ಅದನ್ನು ಸಾಗಿಸಿ ಜಯಿಸಿ ಮುಂದೆ ಸಾಗಬೇಕು. ಅದು ಬೇಡ ಅಂತ ಹೇಳಿದರೆ ನಾವು ಎಲ್ಲಿದೆಯೋ ಅಲ್ಲೇ ಇರುತ್ತದೆ. ಹಾಲೆಲೂಯಾ. ಮಂಜನಗಳಲ್ಲಿ ಸಭೆಯ ಸಕ್ಸಸ್ಗೆ ಕಾರಣ ಏನೆಂದರೆ ಶ್ರಮೆಗಳು ಸಗಿಸಿದೇ ಕಾರಣ. ಸಗಿಸಲಿಕ್ಕಾಗಲ್ಲಪ್ಪ ಅಂತ ಹೇಳಿದರೆ, ಅಯ್ಯೋ ಇಲ್ಲೆಲ್ಲ ತುಂಬ ರಿಸ್ಕು, ಸೇವೆ ಮಾಡಲಿಕ್ಕೆ ರಿಸ್ಕು, ಇದೆಲ್ಲ ಆಗಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಹೋಗೋಣ. ಪ್ರಪಂಚ ಇಷ್ಟು ವಿಶಾಲವಾಗಿದೆ, ಭಾರತ ದೇಶದಲ್ಲಿ ಇನ್ನೂ ಬೇಜಾನ್ ಜಾಗ ಇಲ್ಲ, ಎಲ್ಲಾದರೂ ಒಂದು ಕಡೆ ಹೋಗೋಣ ಅಂತ ಹೇಳಿದರೆ ಈ ಸ್ಥಳದಲ್ಲಿ ಈ ರೀತಿಯಾದ ಸಭೆ ಕಾಣಿಸ್ತಾ ಇರಲಿಲ್ಲ. ಹಾಲೆಲೂಯಾ. ಆದರೆ ಏನಾಗಿದೆ? ಬಂದಿರುವಂಥ ಸಮಸ್ಯೆಗಳು, ಬಂದಿರುವಂಥ ಹೋರಾಟಗಳು, ಬಂದಿರುವಂಥ ಕಷ್ಟಗಳು ಸಾಗಿಸಿ ಜಯಿಸಿ ಮುಂದೆ ಸಾಗುತ್ತಾ ಇದೆ. ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಹೇಳಿದೆ ಮಕ್ಕಳೀರ, ನಾವು ಕಷ್ಟ ಅಂತ ಹೇಳಿದರೆ ಎಲ್ಲ ಕಷ್ಟೇನೆ. ಆದರೆ ಈ ಕಷ್ಟಗಳೇನು ನನಗೊಂದು ಕಷ್ಟನೇ ಅಲ್ಲ ಅಂದೇಳಿ ಅದು ನಿಮಗೆ ಒಂದು ಭಾರವಾಗಿ ಅನಿಸುವುದಿಲ್ಲ. ಹಲ್ಲೆಲೂಯಾ. ಭಕ್ತನಾದ ಜಯಶಾಲಿಯಾದ ಪೌಳಪ್ಪಸ್ತಲನು ಹೇಳ್ತಾ ಇದ್ದಾನೆ ತನ್ನ ಪ್ರಿಯ ಶಿಷ್ಯನಿಗೆ, ಮಗನೇ ತಿಮೋಥಿನೇ, ನಿನ್ನ ಜೀವನ ಸಕ್ಸಸ್ಗೆ ಪ್ರಥಮವಾದ ಮುಖ್ಯವಾದ ಒಂದು ವಿಷಯವೇನೆಂದರೆ ನೀ ಕಷ್ಟಗಳನ್ನು ತಾಳಿಕೋ, ಶ್ರಮೆ ಅನುಭವಿಸು, ನಿನಗೆ ಜಯದ ಮಾಲೆ ಉಂಟು.
ಅದರಿಂದ ಇವತ್ತು ಈ ಭಾನುವಾರ ದೇವರಾತ್ಮನು ನಮಗೆ ಹೇಳೋದೇನೆಂದರೆ, ಜಯ ಕಾಣಬೇಕಂದಿದ್ದರೆ ನಾವು ಶ್ರಮಗಳನ್ನು ಬಿಟ್ಟು ಹೋಗಬಾರದು. ಆ ಶ್ರಮಗಳ ಮುಂದೆಗೆ ನಾವು ಎದುರೇ ಬರಬೇಕು. ಹೀಗೆ ನನ್ನ ಮಗನೇ ತೀಮೋಥೆಯನೇ, ನೀನು ಒಳ್ಳೆಯ ಸೈನಿಕನೆಂದೇ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಪೌಲಪೊಸ್ತಲನು ತೀಮೋಥೆಯನಿಗೆ ಸೇವೆಗಾಗಿ ಸೇವೆಯಲ್ಲಿ ಶ್ರಮೆ ಅನುಭವಿಸುವುದನ್ನು ಹೇಳ್ತಾ ಇದ್ದಾರೆ. ನಾವು ನಮ್ಮ ಸೇವೆಯಲ್ಲಾಗಲಿ, ಕೆಲಸದಲ್ಲಾಗಲಿ, ಕುಟುಂಬದಲ್ಲಾಗಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಾಗಲಿ, ನಿಮ್ಮ ಯಾವುದೇ ವಿಷಯಗಳಲ್ಲಿಯೂ ನಾವು ಬರುವಂಥ ಪರೀಕ್ಷೆಗಳನ್ನು, ಬರುವಂಥ ಹೋರಾಟಗಳನ್ನು ನಾವು ಜಯಿಸಿ ಮುಂದೆ ಸಾಗು. ನೀವು ವಿಷಯಗಳು ನೋಡಿಕೊಂಡು ಹತ್ಕೊಂಡ್ಬಿಟ್ಟಿದ್ದರೆ, ವಿಷಯಗಳು ನೋಡಿಕೊಂಡು ಹಿಂದಕ್ಕೆ ಹೋಗಿದರೆ ಯಾವತ್ತೂ ಅದು ಜಯಿಸಲಿಕ್ಕೆ ಆಗಲ್ಲ. ವಿಷಯದ ಮೇಲೆ, ದಂಡಿನ ಮೇಲೆ ಬೀಳುವರಾಗಿರಬೇಕು. ಪೌಳಿಗೋಡೆ ನೋಡಿಕೊಂಡು ಅದನ್ನು ಹಾರುವರಾಗಿರಬೇಕು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹೀಗೆ ಶ್ರಮೆ ಅನುಭವಿಸುವವರಿಗಾಗಿ 3 ಆಶೀರ್ವಾದವಿದೆ. ಅದರಲ್ಲಿ ಒಂದು ಹೇಳ್ತಾ ಇದ್ದಾನೆ, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ಹಲ್ಲೆಲೂಯಾ. ಒಳ್ಳೆಯ ಸೈನಿಕನೆಂದೇ ಯುದ್ಧ ಸೇವೆ ಮಾಡಿ ಅದು ನಿಯಮದ ಪ್ರಕಾರ ಹೋರಾಡುವುದಾದರೆ ಅವರಿಗೆ ಜಯದ ಮಾಲೆ. ಒಳ್ಳೆಯ ಸೈನಿಕನೆಂದೇ ನನ್ನೊಂದಿಗೆ ಶ್ರಮೆ ಅನುಭವಿಸಿ ಒಳ್ಳೆಯ ಯುದ್ಧ ಸೇವೆ ಮಾಡಿ ನಿಯಮದ ಪ್ರಕಾರ ಹೋರಾಡುವುದಾದರೆ ಅವರಿಗಿರುವಂಥ ಬಹುಮಾನ ಜಯದ ಮಾಲೆ, ಸಕ್ಸಸ್ ಎಂಬ ಆ ಬಿರುದು. ಈ ಥರ ವಿಷಯಗಳ ಮೇಲೆ ನಾವು ಹಿಂದಿಗಿದು ಓಡಿ ಹೋಗುವವರಲ್ಲ, ಅದರ ಮೇಲೆ ಬಿದ್ದು ಅದನ್ನು ಸ್ವಾಧೀನ ಮಾಡುವರು. ಹಲ್ಲೆಲೂಯಾ. ಪೌಲನು ಜಯಿಸಿದವನಾಗಿ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ಯುದ್ಧ ಸೇವೆ ಮಾಡುವವರಿಗೆ ಸಿಕ್ಕುವ ಪ್ರತಿಫಲ. 6ನೇ ವಾಕ್ಯದಲ್ಲಿ, ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲನೆಯ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ. ಹಲ್ಲೆಲೂಯಾ. ಎರಡನೇದು, ಕಷ್ಟ ಮಾಡುವವನಿಗೆ ಹುಟ್ಟುವಳಿಯಲ್ಲಿ ಪಾಲು ದೊರೆಯುತ್ತದೆ. 1 ಜಯದ ಮಾಲೆ, 2 ಅವರಿಗೆ ಅವರ ಪ್ರಯತ್ನದ ಫಲವನ್ನು ಅನುಭವಿಸುವುದು. ವ್ಯವಸಾಯಗಾರನು, ಕಷ್ಟಪಡುವ ವ್ಯವಸಾಯಗಾರನು ಆ ಕಷ್ಟದಲ್ಲಿ ಪ್ರಥಮವಾದ ಹುಟ್ಟುವಳಿ ಅವರಿಗೆ ಬರುವುದಂದೆ. ಆದರೆ ಪೌಲಪೊಸ್ತಲನು ಹೇಳುವ ಹಾಗೆ, ತೀಮೋಥೆಯನೇ, ನೀ ನನ್ನ ಜೊತೆಯಲ್ಲಿ ಒಳ್ಳೆಯ ಸೈನಿಕನೆಂದೇ ಶ್ರಮೆ ಅನುಭವಿಸಿದರೆ ನಿನಗೆ ಪ್ರತಿಫಲ. ಅದು ಜೀವನಕ್ಕಿರುವ ಪ್ರತಿಫಲ. ವ್ಯವಸಾಯದಲ್ಲಿ ಬರುವ ಹುಟ್ಟುವಳಿಯಿಂದ ಏನು ಮಾಡಲಿಕ್ಕೆ? ಜೀವನದ ಪ್ರತಿಫಲ. ಫಸ್ಟ್ ಏನು ಹೇಳಿದೆ? ಫಸ್ಟ್ ಯುದ್ಧದಲ್ಲಿ ನಮಗೆ ಜಯ ಅಥವಾ ಹೋರಾಟಗಳಲ್ಲಿ ಜಯದ ಮಾಲೆ. 2 ಜೀವನದಲ್ಲಿ ಆಶೀರ್ವಾದ. 1 ಹೋರಾಟಗಳಲ್ಲಿ ನಿಮಗೆ ಜಯ. 2 ನೀ ಶ್ರಮೆ ಅನುಭವಿಸಿದರೆ ನಿನ್ನ ಜೀವನಕ್ಕೆ ಶುಭವಾಗುವುದು. 1 ಜಯಮಾಲೆ, 2 ಜೀವನದಲ್ಲಿ ಆಶೀರ್ವಾದ. 3 ಹೇಳ್ತಾ ಇದ್ದಾನೆ. 11ನೇ ವಾಕ್ಯ ನೋಡಿ, 11ನೇ ವಾಕ್ಯ. ಈ ಮಾತು ನಂಬತಕ್ಕದಾಗಿದೆ. ಏನೆಂದರೆ, ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ಹಲ್ಲೆಲೂಯಾ. 3ನೇದು, ಸಹಿಸಿಕೊಳ್ಳುವರು ಆಳುವವರಾಗಿರುತ್ತಾರೆ. ಶ್ರಮೆಯನ್ನು ಸಹಿಸಿಕೊಂಡಿದ್ದರೆ ಆಳುವವರಾಗಿ ಮಾರ್ಪಡುತ್ತದೆ. ಈಗ ಸ್ವಲ್ಪ ಕಾಲ ಸಹಿಸೋದು, ಅನಂತರ ಈ ಸಹನಗಳ ಅನಂತರ ಆ ವಿಷಯದ ಮೇಲೆ ನಾವೇ ಆಳುವರಾಗಿರುತ್ತೇವೆ. ಹಲ್ಲೆಲೂಯಾ. ಬೇಕಾ ಬೇಡವಾ? ಈಗ 3 ಆಶೀರ್ವಾದ ಹೇಳಿದೆ.
ಶ್ರಮೆ ಅನುಭವಿಸುವವರಿಗಿರುವಂಥ 3 ಆಶೀರ್ವಾದ ಹೇಳಿದೆ. 1, ನೀವು ಹೇಳಬೇಕು, ಹೋರಾಟಗಳಲ್ಲಿ ಜಯದ ಮಾಲೆ. ವೆರಿ ಗುಡ್. 2, ಜೀವನದಲ್ಲಿ ಆಶೀರ್ವಾದ. ವೆರಿ ಗುಡ್. 3, ಸಹಿಸಿಕೊಳ್ಳುವವರು ಆಳುವವರಾಗಿರುತ್ತಾರೆ. ಯಾರನ್ನು ಆಳುವವರು? ದೇವರು ಹೇಳಿದ್ದಾರೆ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯಲಿಕ್ಕೆ ಅಧಿಕಾರ ಕೊಟ್ಟಿದೆ. ಅವ ಯಾವ ಕೇಡು ನಿಮಗೆ ಮಾಡುವುದಿಲ್ಲ. ಹೀಗೆ ಸೈತಾನನನ್ನು ಆಳುವ ಅಧಿಕಾರ, ಸೈತಾನ್ ನಮ್ಮನ್ನು ಆಳುವುದರಿಂದ ಅನೇಕ ನಮಗೆ ಕಷ್ಟ ಸಂಕಟಗಳು ಬರುವುದು. ಆದರೆ ನಾವು ಸೈತಾನನ್ನು ಆಳಿದರೆ, ದುಷ್ಟ ಸೈತಾನನೇ ಬಿಟ್ಟು ತೊಲಗು ಅಂತ ಹೇಳಿದರೆ ಅವನು ಹೋಗ್ತಾ ಇರಬೇಕು. ಮೂಗ ದೆವ್ವ ಕೇಳಿದೆ ಸುಮ್ಮನಿರುವುದು ಹೇಳಿದೆ, ಅದು ಸುಮ್ಮನಾಯಿತು. ಈ ಅಧಿಕಾರ, ಆಳುವ ಅಧಿಕಾರ. ಹಲ್ಲೆಲೂಯಾ. ವೈರಿ ನಮ್ಮನ್ನು ನಮ್ಮ ಮೇಲೆ ಯುದ್ಧ ಮಾಡಿ ವೈರಿ ನಮ್ಮ ಮೇಲೆ ಜಯ ತಕ್ಕೊಂಡು ನಾವು ಹೇಳೋದರಲ್ಲಿ ಯಾವುದೂ ಶ್ಲಾಘ್ಯ ಇಲ್ಲ. ತುಂಬ ಹೋರಾಟ ಆಯಿತು, ನಮಗೆ ತುಂಬ ಕಷ್ಟ ಆಯಿತು ಅಂತ ಹೇಳೋದ್ರಲ್ಲಿ ಯಾವುದೂ ಶ್ಲಾಘ್ಯ ಇಲ್ಲ. ಆದರೆ ನಾನು ಒಬ್ಬರಿಗೆ ಸುವಾರ್ತೆ ಸಾರಿದೆ, ಅವರು ರಕ್ಷಣೆ ಹೊಂದಿದ್ದಾರೆ. ನಾನು ಮತ್ತೊಬ್ಬರಿಗೆ ಪ್ರಾರ್ಥಿಸಿದೆ, ಅವ್ರ ರೋಗ ವಾಸಿಯಾಯಿತು. ನಾನು ಮತ್ತೊಬ್ಬರಿಗೆ ದುರಾತ್ಮ ಪೀಡಿತರಾಗಿ ಒಬ್ಬರು ದೆವ್ವ ಹಿಡಿದವರೊಬ್ಬರು ಇದ್ದರು, ಅವರಿಗೆ ಪ್ರಾರ್ಥಿಸಿದೆ, ದೆವ್ವ ಬಿಟ್ಟು ಹೋಯಿತು. ಮತ್ತೊಬ್ಬರಲ್ಲಿ ನೀವು ಗುಣಪಡಿಸಿದನು. ನಿಮ್ಮಿಂದ ಮತ್ತೊಬ್ಬರಿಗೆ ದೇವರ ನಾಮ ಮಹಿಮೆಯಾಗಿರೋದು. ಆ ಸಾಕ್ಷಿಗಳು ಬರಬೇಕಂದ್ರೆ ಅದು ಈ ಲೋಕದ, ಈ ಪ್ರಪಂಚದ ಅಧಿಕಾರಿಯಾಗಿರುವ ಶತ್ರುವನ್ನು ನಾವು ಆಳಬೇಕು. ಹಲ್ಲೆಲೂಯಾ. ಸೈತಾನನ ಮೇಲೆ ನಾವು ಅಧಿಕಾರ ತೆಗೆದುಕೊಳ್ಳಬೇಕು. ಸೈತಾನ ಮೇಲೆ ನಾವು ಅಧಿಕಾರ ತೆಗೆದುಕೊಳ್ಳುವಾಗ ಶತ್ರು ಅಡಗಿರಿಸುತ್ತದೆ. ಇದು ಯಾವಾಗ ನೋಡಿ, ಯೇಸಪ್ಪ ಹೇಳ್ತಾ ಇದ್ದಾರೆ, ನನ್ನ ಜೊತೆ ಸತ್ತಿದರೆ ಜೀವಿಸೋದು, ನನ್ನ ಜೊತೆಯಲ್ಲಿ ಸಹಿಸಿಕೊಂಡಿದ್ದರೆ ಆಳುವರು. ಹಲ್ಲೆಲೂಯಾ. ಪಾಪದ ಪಾಲಿಗೆ ಸಾಯುವುದಾಗಿದ್ದರೆ ನೀತಿಯ ವಿಷಯದಲ್ಲಿ ಆಳುವರಾಗಿರುತ್ತೇವೆ. ಹಲ್ಲೆಲೂಯಾ. 3 ಆಶೀರ್ವಾದ. ಒಂದು ಸಾರಿ ಹೊಡಿ ಹೇಳಿ. ಹೋರಾಟಗಳಲ್ಲಿ ಜಯದ ಮಾಲೆ, ಆಮೇಲೆ ಜೀವನದಲ್ಲಿ ಆಶೀರ್ವಾದ, ಸೈತಾನನ ಹೋರಾಟಗಳ ಯುದ್ಧದಲ್ಲಿ ಆಳುವರಾಗಿರುತ್ತೇವೆ. ಹಲ್ಲೆಲೂಯಾ. ಈ ಜಯ ಸಿಕ್ಕಿದ ಬಗ್ಗೆ ಇರುವಂಥ 3 ವ್ಯಕ್ತಿಗಳ ಬಗ್ಗೆ ವಿಮೋಚನಕಾಂಡ ಪುಸ್ತಕ 33:11. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಹಲ್ಲೆಲೂಯಾ. ನೂನನ ಮಗನಾದ ಯೆಹೋಶುವನೆಂಬ ಯೌವನಸ್ಥನು ಆ ಡೇರೆಯಲ್ಲೇ ಇದ್ದುಕೊಂಡು ಅದರ ಬಳಿಯಿಂದ ಹೋಗಲೇ ಇಲ್ಲ. ಮೋಶೆಯ ಶಿಷ್ಯನಾದ ಯೆಹೋಶುವನು, ಅವನು ಮೋಶೆ ಆರಾಧನೆ ಮುಗಿದು ದೇವದರ್ಶನದ ಗುಡಾರದಿಂದ ಹೊರಗಡೆ ಹೋಗಿದರೂ ಯೆಹೋಶುವನು ಅಲ್ಲೇ ಇರೋದು, ಅದರ ಬಳಿಯಿಂದ ಹೋಗೋದೇ ಇಲ್ಲ. ಆದರೆ ಮೋಶೆಯ ಅನಂತರ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕಾದ ಸಂದರ್ಭ ಬರುವಾಗ ದೇವರು ಹೇಳುತ್ತಾರೆ, ನೂನನ ಮಗನಾದ ಯೆಹೋಶುವನನ್ನು ನಿನ್ನ ಬದಲಾಗಿ ಅಭಿಷೇಕದ ತೈಲವನ್ನು ಅವನ ಮೇಲೆ ಉಯ್ಯು. ಹಲ್ಲೆಲೂಯಾ. ಇನ್ನು ಮೋಶೆಯ ಅನಂತರ ಯಾರು ನಾಯಕನಾಗಬೇಕು ಎಂಬುದು ಬಗ್ಗೆ ಅಲ್ಲಿ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನೀ ಅದಕ್ಕೆ ಕಮಿಟಿ ಸೇರೋದು, ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರಿದ್ದಾನೆ, ಮೋಶೆಯೊಂದಿಗೆ ಮಾತಾಡ್ತಾ ಇದ್ದಾನೆ. ನಿನ್ನ ಕಾಲದ ಅನಂತರ ಈ ಜನರನ್ನು ನಡೆಸಿಕೊಂಡು ಹೋಗಲಿಕ್ಕೆ ನೂನನ ಮಗನಾದ ಯೆಹೋಶುವನನ್ನು ನಾನು ಆಯ್ಕೆ ಮಾಡಿದ್ದೇನೆ.
ಅವನು ಇಸ್ರಾಯೇಲನ್ನು ಆಳುವವನಾಗಿದ್ದಾನೆ. ಈ ನಾಯಕತ್ವ ಪದವಿಗೆ ಬರಲಿಕ್ಕಾಗಿ ಅವನೇನು ಮಾಡಿದ್ದಾರೆ? ಅವನ ದೇವಾಲಯದಲ್ಲಿ ಸಹಿಸಿಕೊಂಡಿದೆ. ಪೌಲನ ಶಿಷ್ಯನಾಗಿರುವಂಥ ತೀಮೋಥನಿಗೆ ಹೇಳ್ತಾರೆ, ನೀ ನನ್ನ ಜೊತೆಯಲ್ಲಿ ಶ್ರಮೆ ಅನುಭವಿಸು, ನೀ ಜಯಮಾಲೆ ಹೊಂದುತ್ತೇವೆ. ಮೋಶೆ ಶಿಷ್ಯನಾದ ಯೆಹೋಶುವನು ಡೇರೆಯಲ್ಲೇ ಇದ್ದುಕೊಂಡು ಅದರ ಬಳಿಯಿಂದಲೇ ಹೋಗದೆ ಅಲ್ಲಿ ಅವನು ಶ್ರಮೆ ಅನುಭವಿಸಿದರು. ಯಾಕಂದರೆ ಅವನ ವಯಸ್ಸಲ್ಲಿರುವ ಉಳಿದವರೆಲ್ಲ ಒಳ್ಳೆಯ ಸೈಟ್ ಸೀನ್ ನೋಡ್ಲಿಕ್ಕೆ ಹೋಗುವಾಗ, ಒಳ್ಳೆ ಪಿಕ್ನಿಕ್ ಹೋಗುವಾಗ, ಒಳ್ಳೆಯ ಊಟಕ್ಕೆ ಮಾಡಲಿಕ್ಕೆ ಹೋಗುವಾಗ ಅವನ ದೇವಾಲಯದಲ್ಲಿ ಕಾದುಕೊಂಡು ಅದೊಂದು ಶ್ರಮೆ, ಅದೊಂದು ಸಹನೆ ಅವನನ್ನು ಸಹಿಸಿದೆ. ಆದ್ದರಿಂದ ಅವನು ಆಳುವನಾಗಿ ಮಾರ್ಪಟ್ಟಿದ್ದಾನೆ. ಹಾಲೆಲೂಯಾ. ಶ್ರಮೆ ಪಡುವವರಾಗಿದ್ದರೆ ಒಂದು ಆಳುವರಾಗಿರುತ್ತೇವೆ. ಎರಡನೇದು ನೋಡಿದರೆ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿಬಿಟ್ಟಿದ್ದಾನಲ್ಲ ಅನ್ನಲು, ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು. ಹಾಲೆಲೂಯಾ. ಶ್ರಮೆ ಪಡುತ್ತಾ ಇರುವಂತ ಗಿದ್ಯೋನನ್ನು ನೋಡಿಕೊಂಡು ದೇವರ ದೂತನು ಹೇಳ್ತಾ ಇದ್ದಾನೆ, ಈಗೋ ಈ ಬಲದಿಂದ ನೀನು ಹೋಗು, ಇಸ್ರಾಯೇಲ್ಯರನ್ನು ಮಿದ್ಯಾನರ ಕೈಯಿಂದ ಬಿಡಿಸು. ಶ್ರಮೆ ಅನುಭವಿಸಿದ ಗಿದ್ಯೋನಿಗೆ ಆಡಳಿತ ಮಾಡುವಂಥ ಅಧಿಕಾರ ಕೊಟ್ಟರು. ಹಾಲೆಲೂಯಾ. ಬೈಬಲಲ್ಲಿ ನೋಡಿ ನಮಗೆ ಸಾಕ್ಷಿಗಳು. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ ಆದರೆ ಗಿದ್ಯೋನನು ಎಲ್ಲರ ಜೊತೆಯಲ್ಲಿ ಈಗ ಮಿದ್ಯಾನರಿಂದ ನಮಗೆ ಸಾಕಾಯಿತು ಅಂದೇಳಿ ಅವನು ಎಲ್ಲರ ತೆರೆದುಕೊಂಡು ದೇವರನ್ನೂ ಗುಣಗುಟ್ಟಿ, ಈ ಜನರನ್ನು ಗುಣಗುಟ್ಟಿ, ನಮ್ಮ ವಿಧಿ ಹಿಂಗೆ ಹಣೆ ಬರ ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಕೊಂಡು ಗುಣಗುಟ್ಟಿಕೊಂಡಿದ್ದರೆ ಆಗ್ತಾ ಇರಲಿಲ್ಲ. ಆದರೆ ಅವನೇನು ಮಾಡ್ತಾನೆ? ಅವನು ಗಿದ್ಯೋನನು ಪರಾಕ್ರಮಶಾಲಿಯಾಗಿ ಅವನು ಜಬಗೋದಿಯನ್ನು ರಹಸ್ಯವಾಗಿ ಅವನು ಜಬಗೋದಿಯನ್ನು ಅಲ್ಲಿ ಬೆಳೆಸಿ ಅದನ್ನು ಕುಯ್ದುಕೊಂಡು ಬಂದು ದ್ರಾಕ್ಷಾ ತೋಟದ ಮಧ್ಯದಲ್ಲಿಟ್ಟುಕೊಂಡು ಬಡಿಯುತ್ತಾ ಇರುವಂಥ ಒಂದು ಶ್ರಮೆ ಅನುಭವಿಸುವಂಥ ಮನಸ್ಸು ಅವನಿಗಿದ್ದರಿಂದ ಅವನ್ನು ದೇವರು ನೋಡಿಕೊಂಡು ಹೇಳ್ತಾರೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾರೆ. ಮಕ್ಕಳೇ, ನಾವು ಶ್ರಮ ಪಟ್ಟಿದರೆ ನಮಗೆ ನಷ್ಟವಲ್ಲ, ಶ್ರಮ ಪಟ್ಟಿದರೆ ಜಯದ ಮಾಲೆ. ಯೆಹೋಶುವನು ಮೋಶೆಯ ಸಂಗಡ ಶ್ರಮ ಪಟ್ಟಿದೆ, ಅವನು ಆಡಳಿತ ಮಾಡಿದೆ. ಗಿದ್ಯೋನನು ಮಿದ್ಯಾನರ ಮೇಲೆ ಅವನು ಭಯಪಟ್ಟು ಅವನು ಗುಣಗುಟ್ಟಿ ದೇವರ ಮೇಲೆ ವಿರೋಧ ಮಾತಾಡಿಕೊಂಡು ಇರಲಿಲ್ಲ. ಅವನು ಪರಿಸ್ಥಿತಿಯನ್ನು ಶ್ರಮೆಪಟ್ಟು ಪರಾಕ್ರಮಿಯಾಗಿ ಮಾಡಿದೆ. ಅವನಿಗೂ ಆಡಳಿತ ಮಾಡುವಂಥ ಅಧಿಕಾರ ಸಿಕ್ಕಿತು. ಹಾಲೆಲೂಯಾ. ಮತ್ತೆಯ 4:18. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಹಾಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ಕೆಲ ಉದಾಹರಣೆ ಹೇಳಿದರೆ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಶ್ರಮ ಪಡುವವರನ್ನು ಹುಡುಕಿದ್ದಾರೆ. ಮೀನು ಹಿಡಿಯುತ್ತಾ ಇರುವಂಥ
ಆ ಸಮುದ್ರದಲ್ಲಿ ಬಲೆ ಹಾಕುತ್ತಾ ಇರುವ ಬಸ್ತರನ್ನು ಅವರನ್ನು ಹುಡುಕಿ ಹೋಗಿ ಪೇತ್ರನು ಮತ್ತು ಅಂದ್ರೇನು ಅವರು ಮೀನು ಹಿಡಿಯುತ್ತಾ ಇದ್ದರು, ಅವರು ಕೆಲಸ ಮಾಡ್ತಾ ಇದ್ದರು, ಅವರು ದುಡಿಯುತ್ತಾ ಇದ್ದರು, ಅವರು ಶ್ರಮ ಪಡ್ತಾ ಇದ್ದರು. ಅವರ ಬಳಿಯಲ್ಲಿ ಹೋಗಿ ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸು, ಮನುಷ್ಯರನ್ನು ಹಿಡಿಯುವ ಬಸ್ತರಾಗಿ ಮಾಡ್ತೇನೆ. ಮನೆಯಲ್ಲಿ ಚೆನ್ನಾಗಿ ಬೆಡ್ಶೀಟ್ ಹಾಕ್ಕೊಂಡು ಗುರ್ಕೆ ಹೊಡ್ಕೊಂಡು ಮಲ್ಕೊಂಡಿರೋರನ್ನು, ನೋಡಪ್ಪ ನೀನು ಏನೂ ಕೆಲಸ ಇಲ್ಲ, ಬಾ ನಾನು ನಿಮ್ಮನ್ನು ಮನುಷ್ಯನ ಹಿಡಿಯೋರ ಬಸ್ತರಾಗಿ ಮಾಡ್ತೇನೆ ಅಂತ ಹೇಳಿ ಕರೆದ್ರಾ? ದೇವರ ಅಂದವ್ರನ್ನ ಉಪಯೋಗಿಸಲ್ಲ. ಸುಸ್ತು ಪಾಸ್ಟ್ರೆ, ತುಂಬ ಸುಸ್ತು. ನೀ ಸುಸ್ತು ಆಗಿದ್ರೆ ದೇವರು, ನೀ ಸುಸ್ತು ಆಗಿದ್ರೆ ಮಲ್ಕೊಂಬೇಡಪ್ಪ ಅಂತ ಹೇಳ್ತಾರೆ ಅಲ್ವಾ? ಸುಸ್ತಿದ್ರೆ ನೀನು ಮಾಡೋದು, ಮಲ್ಕೊಂಬೇಡು. ಆಗಲ್ಲ ಪಾಸ್ಟ್ರೆ, ಆಗಲ್ಲ ಅಂದರೆ ಹುಷಾರು, ನೋಡಿಕೊಳ್ಳಿ, ಆರೋಗ್ಯ ನೋಡಿಕೊಳ್ಳಿ ಅಷ್ಟೇ. ಕೆಲಸಕ್ಕಾಗತ್ತಾ? ಬಿಡುವೇ ಇಲ್ಲ ಪಾಸ್ಟ್ರೆ. ಪಾಪ ಬಿಡುವಿಲ್ಲದಿರಲಿ, ನೀವು ಬಿಡುವಿಲ್ಲಂದರೆ ನೀವು ಬಿಡುವಿಲ್ಲದೇ ಇರಲಿ ಪಾಪ. ಆದರೆ ನೀ ಶ್ರಮ ಪಡಲಿಕ್ಕೆ ಮನಸ್ಸು ಮಾಡಿದರೆ ನಿನ್ನನ್ನು ಕರ್ತನು ಹುಡುಕುತ್ತಾ ಇದ್ದಾರೆ, ನಿನ್ನನ್ನು ದೇವರು ಹುಡುಕುತ್ತಾ ಇದ್ದಾರೆ. ಶ್ರಮ ಪಡುವವನು ಎಲ್ಲಿದ್ದಾರೆ ಎಂದು ಹುಡುಕುತ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಒಳ್ಳೆಯ ಸೈನಿಕರಂತೆ ಯುದ್ಧ ಸೇವೆ ಮಾಡುವರು ಯಾರಿದ್ದಾರೆ ಎಂದು ಹುಡುಕುತ್ತಾ ಇದ್ದಾರೆ. ಅವರನ್ನು ಹುಡುಕಿ ಕರ್ತನು ಹೇಳ್ತಾ ಇದ್ದಾನೆ, ನನ್ನ ಹಿಂದೆ ಬಾ, ಮನುಷ್ಯರನ್ನು ಹಿಡಿಯುವ ಬಸ್ತರಾಗಿ ಮಾಡುತ್ತೇನೆ. ಆ ಪೇತ್ರನು, ಆ ಯೋಹಾನರು, ಆ ಶಿಷ್ಯರುಗಳು, ಆ ಪರಿಶ್ರಮಶಾಲಿಗಳಾದ ಅವರನ್ನು ಕರೆದುಕೊಂಡು ಹೋಗಿ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ಅಧಿಕಾರ ಸಿಕ್ಕಿತಾ? ಆಡಳಿತ ಮಾಡಿದರೆ ಅವರು? ಪೇತ್ರನು ನಡ್ಕೊಂಡು ಹೋಗುವಾಗಲೇ ನೆರಳು ಬಿದ್ದಿದ್ದರೆ ರೋಗಿ ಸೌಖ್ಯವಾಗೋದು. ಅಧಿಕಾರ ಸಿಕ್ಕಿತಾ? ಯೋಹಾನನು ಕುದಿಯುವಂಥ ಎಣ್ಣೆ ಕುದಿಸ್ತಾ ಇರುವಾಗ ಆ ಕುದಿಸ್ತಾ ಇರುವಂಥ ಎಣ್ಣೆಯಲ್ಲಿ ಹಾಕಿಬಿಟ್ಟಿದ್ದ ಯೋಹಾನನು ಅವರು ನೀರಿನಲ್ಲಿ ಈಜಾಡಿಕೊಂಡು ಬರುವ ಥರ ಹೀಗೆ ಎಣ್ಣೆಯಿಂದ ಮೇಲೆ ಬಂದು ತಲೆಯೆಲ್ಲ ಸ್ವಲ್ಪ ಒದರಿ ಈಚೆ ಕಡೆ ಬಂದುಬಿಟ್ರು. ಅಧಿಕಾರ ಸಿಕ್ಕಿತಾ? ಬೆಂಕಿಯ ಶಕ್ತಿಯನ್ನು ಆರಿಸಿದರು. ಈ ಅಧಿಕಾರ ಬೇಕಾ? ಶ್ರಮ ಪಡಬೇಕು, ಶ್ರಮ ಪಡಬೇಕು. ಪೌಲನು ಹೇಳುತ್ತಾರೆ, ನನ್ನ ಮಗನೇ ತೀಮೋಥಿಯನೇ, ನನ್ನ ಜೊತೆಯಲ್ಲಿ ಶ್ರಮೆಯನ್ನು ಅನುಭವಿಸು, ಒಳ್ಳೆಯ ಸೈನಿಕನಂತೆ ಯುದ್ಧ ಸೇವೆ ಮಾಡು. ರಣರಂಗದಲ್ಲಿ ಯುದ್ಧ ಸೇವೆ ಮಾಡುವನು ನಿಯಮದ ಪ್ರಕಾರ ಹೋರಾಡದಿದ್ದರೆ ಜಯಮಾಲೆ ಸಿಕ್ಕಲ್ಲ. ನಿಯಮದ ಪ್ರಕಾರ ಹೋರಾಡು, ಜಯದ ಮಾಲೆ ಹೊಂದಿಕೊ. ಯಾವ ವ್ಯವಸಾಯಗಾರನು ಪ್ರಯಾಸ ಪಟ್ಟಿದರೆ ಅದರದ ಪ್ರಥಮ ಹುಟ್ಟುವಳಿ ಅವನಿಗೆ ಬಂದೇ ಬರುತ್ತದೆ. ಆಮೆನ್, ಹಲ್ಲೆಲೂಯಾ. ನನ್ನ ಜೊತೆಯಲ್ಲಿ ಸಗಿಸುವುದಾದರೆ ನೀ ಆಳುವವರಾಗಿರುತ್ತೇವೆ. ಪ್ರಿಯರೇ, ಕರ್ತನು ಹುಡುಕ್ತಾ ಇದ್ದಾರೆ. ಯೆಹೋವನ ಕಣ್ಣು ಭೂಲೋಕದಲ್ಲೆಲ್ಲ ಪ್ರಸರಿಸುತ್ತಾ ತನ್ನಲ್ಲಿ ಯಥಾರ್ಥ ಚಿತ್ತವುಳ್ಳವರನ್ನು ಹುಡುಕುತ್ತಾ ಇದ್ದಾರೆ. ದೇವರು ಹುಡುಕ್ತಾ ಇದ್ದಾರೆ. ಎಲ್ಲಿ ಪರಿಶ್ರಮಶಾಲಿಗಳಿದ್ದಾರೆ, ಎಲ್ಲಿ ಆ ಶ್ರಮ ಅನುಭವಿಸಲಿಕ್ಕಿರುವರಿದ್ದಾರೆ, ಎಲ್ಲಿ ಸಿದ್ಧ ಮನಸ್ಸುಳ್ಳವರು ಇದ್ದಾರೆ, ಅವರಿಗೆ ಜವಾಬ್ದಾರಿ ಕೊಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ಸುಮ್ಮನೆ ಇದ್ದು ಬಿಟ್ಟು ಸಕ್ಸಸ್ಸೇ ಆಗ್ತಾ ಇಲ್ಲ, ಜೀವನನೇ ಚೆನ್ನಾಗಾಗ್ತಾ ಇಲ್ಲ, ಎಲ್ಲರೂ ನನ್ನ ಮೇಲೆ ಬೀಳ್ತಾ ಇದ್ದಾರೆ, ನನ್ನನ್ನು ಕಂಡ್ರೆ ಯಾರಿಗೂ ಆಗಲ್ಲ, ನಿಮ್ಮ ಮೇಲೆ ಸೈತಾನ ಅಧಿಕಾರ ಮಾಡ್ತಾ ಇದೆ. ಆದರೆ ನೀವು ಅಧಿಕಾರ ತೆಗೆದುಕೊಳ್ಳಿಕ್ಕೆ, ನೀವು ಸಕ್ಸಸ್ ಆಗಲಿಕ್ಕೆ ನಾವು ಶ್ರಮಗಳನ್ನು ಅನುಭವಿಸು. ನಿನ್ನ ಬಲದಿಂದ ಪ್ರಾಕಾರವನ್ನು ಹಾರುವೇನು, ಯೆಹೋವನಿಂದಲೇ ದಂಡಿನ ಮೇಲೆ ಬೀಳುವೇನು. ಹಲ್ಲೆಲೂಯಾ. ಮತ್ತೆ 25-21. ಅವನ ದಣಿಯು ಬಲ, ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ.
ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಹಾಲೆಲೂಯಾ. ದಣಿಯು ಕಾಲಗಳ ಆಗಿದ ಅನಂತರ ತನ್ನ ಆಳುಗಳ ಬಳಿಯಲ್ಲಿ ಕೊಟ್ಟ ತಾಲಂತುಗಳನ್ನು ವ್ಯಾಪಾರ ಮಾಡಿದನ್ನು ವಾಪಸ್ ತಕ್ಕೊಳ್ಳಿಕ್ಕೆ ಬಂದಿದ್ದಾರೆ. ಬರುವಾಗೆ 5 ತಾಲಂತು ಕೊಟ್ಟವನು ಎಷ್ಟು ಸೇರಿಸಿದೆ? ಇನ್ನು 5. 2 ಕೊಟ್ಟವನು ಜ್ವರ, ಇನ್ನೂ 2 ಸೇರಿಸಿದ್ರು. 1 ಕೊಟ್ಟವನು ತುಂಬ ಶ್ರಮೆ ಅನುಭವಿಸಿದವನಲ್ಲ, ತುಂಬ ಯುದ್ಧ ಸೇವೆ ಮಾಡಿದೆ. ಯಾಕಂದರೆ ಮಣ್ಣೆಲ್ಲ ಆಗಿದ್ದು ಅಲ್ಲಿ ಇಡಬೇಕಲ್ಲ. ಆದರೆ 5 ತಾಲಂತುಗಳು ಮತ್ತೆ 5 ಸೇರಿಸುವನು ಕೊಟ್ಟು ಏನು ಹೇಳಿದ್ದಾರೆ? ದಣಿ ಏನು ಹೇಳ್ತಾರೆ? ಬಲ ನಂಬಿಗಸ್ತನಾದ ಆಳು ನೀನು. ಸ್ವಲ್ಪದಲ್ಲಿ ನಂಬಿಗಸ್ತನಾಗಿದ್ದ ಕಾರಣ ಅಧಿಕದಲ್ಲಿ ಅಧಿಕಾರಿಯಾಗಿ ಮಾಡ್ತಾನೆ. 2 ತಾಲಂತು ಕೊಟ್ಟವನು ಇನ್ನು 2 ಸೇರಿಸಿಕೊಂಡು ಅವನನ್ನು ಕರೆದು ಹೇಳಿದರು, ಬಲ ನಂಬಿಗಸ್ತನಾದ ಆಳು ನೀನು, ಅಲ್ಪದಲ್ಲಿ ಅಧಿಕ ನಂಬಿಗಸ್ತನಾಗಿದೆ, ಅಧಿಕದಲ್ಲಿ ಅಧಿಕಾರಿಯಾಗಿ ಮಾಡ್ತಾನೆ. ಶ್ರಮಪಟ್ಟವರಿಗೆ ಅಧಿಕಾರ ಸಿಕ್ಕಿತಾ ಇಲ್ವಾ? ಅವನಿಗೆ ಜೀವನಕ್ಕೆ ಸಿಕ್ಕಿತಾ? ಯಾಕಂದರೆ ಇನ್ನೂ 5 ಸಂಪಾದಿಸ ಅವನ ಕೈಲೇ ಕೊಟ್ಬಿಟ್ರು, ಇಸ್ಕೊಂಡಿಲ್ಲ. ಜೀವನಕ್ಕೆ ಸಿಕ್ಕಿತಾ? ಯಾವ ವ್ಯವಸಾಯಕಾರನು ಶ್ರಮ ಪಡ್ತಾನೋ ಅದರ ಪ್ರಥಮವಾದ ಹುಟ್ಟುಬಳಿ ಅವನಿಗೆ ಇರುವುದು. ಅವನು ಸಂಪಾದಿಸಿದೆ, ಅವನಿಗೆ ಕೊಟ್ಟೆ, ನೀನೇ ಇಟ್ಕೊಂಡು ಹೇಳಿದರು. ಹಾಲೆಲೂಯಾ. ಆದರೆ 1 ಕೊಟ್ಟವನು 26ನೇ ವಾಕ್ಯ, 1 ಕೊಟ್ಟವನೇನು ಮಾಡ್ದಾನೆ? ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವುದಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಶ್ರಮಪಟ್ಟವನಿಗೆ ಏನು ಹೇಳಿದೆ? ಇದ್ದವನಿಗೆ, ಜೋರಾಗೇಳು, ಇದ್ದವನಿಗೆ ಇನ್ನೂ ಕೊಡಲ್ಪಡುವುದು. ಆದರೆ ಮೇಯ್ಕಳ್ಳನಾದ ಕೆಟ್ಟ ಆಳು ನೀನು. ನಿನಗೆ ಮೇಯ್ಕಳ್ಳನಿಗೆ ಇನ್ನು ಎಷ್ಟೇ ಕೊಟ್ಟರೆ ಏನು ಪ್ರಯೋಜನ? ಎಷ್ಟೇ ಕೊಟ್ಟರು ಅವನೇನು ಮಾಡ್ತಾರೆ? ಬಚ್ಚಿಟ್ಟುಕೊಂಡಿರ್ತಾರೆ, ಪ್ರಯೋಜನ ಇಲ್ಲ. ಆದರೆ ಶ್ರಮಶಾಲಿಗಳಾಗಿದ್ದರೆ ಇನ್ನೂ ಕೊಡ್ತಾರೆ. ಯಾಕಂದರೆ ಇದ್ದವನಿಗೆ ಇನ್ನೂ ಕೊಡಲ್ಪಡುವುದು. ಅವನು ಕೊಟ್ಟಿದ್ದರೂ ಅವನದನ್ನು ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎಂದಿರುವರಿಗೆ ಕೊಡುವನಾಗಿರುತ್ತಾನೆ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನಿಗೆ ಕಡೆಯಿಂದ ತೆಗೆದುಕೊಳ್ಳುವುದು. ಪ್ರಿಯ ದೇವರ ಮಕ್ಕಳಿರ, ಹುಷಾರು. ಕೊಟ್ಟಿದ್ದನ್ನು ಸರಿಯಾಗಿ ನಾವು ಶ್ರಮಪಟ್ಟು ಅದನ್ನು ಉಪಯೋಗಿಸಿಕೊಳ್ಳದೆ ಹೋಗಿದರೆ ದೇವರು ಸುಮಾರು ಕಾಲ ನೋಡಿಬಿಟ್ಟು ಇವನದು ಬಳಸ್ಕೊಳ್ತಾ ಇಲ್ಲ, ಉಪಯೋಗಿಸ್ತಾ ಇಲ್ಲ ಅಂದರೆ ದೇವರೇನು ಮಾಡ್ತಾರೆ? ಅದನ್ನು ಕಿತ್ಕೊಳ್ತಾರೆ, ತೆಗೆದುಕೊಳ್ತಾರೆ. ಇಲ್ಲಿದ್ದೀರಾ? ಆರಾಧನೆ ಮಾಡಲಿಕ್ಕೆ ಒಳ್ಳೆಯ ಶಬ್ದ, ಒಳ್ಳೆಯ ರಾಗ, ಒಳ್ಳೆಯ ಅದಕ್ಕಿರುವಂಥ ಇದನ್ನು ಕೊಟ್ಟ ಮೇಲೆ ಉಪಯೋಗಿಸಿಲ್ಲ ಅಂದರೆ ಕೊಟ್ಟ ತಾಲದ ದೇವರು ತಗೊಂಡ್ಬಿಡ್ತಾರೆ. ಕೆಲಸ ಮಾಡಲಿಕ್ಕೆ ಒಳ್ಳೆಯ ಆರೋಗ್ಯವನ್ನು ದೇವರು ಕೊಟ್ಟು, ಒಳ್ಳೆಯ ಆರೋಗ್ಯ ಇರುವಾಗಲೂ ಮೇಯ್ಕಳ್ಳನಾಗಿ, ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನನಗೆ ತುಂಬ ಸುಸ್ತು ಅಂತ ಹೇಳಿದರೆ ನೀನು ಕೊಟ್ಟು ಏನು ಪ್ರಯೋಜನ? ಸರಿ, ನೀನು ಹೇಳಿದೆ ಅಂದೇ ಆಗಲಿ ಅಂತ ಹೇಳಿಬಿಟ್ರೆ ಏನು ಮಾಡೋದು? ಇಲ್ಲಿದ್ದೀರಾ? ಹಾಲೆಲೂಯಾ. ಅದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾರೂ ಹೇಳೋಂಗೆ ಇಲ್ಲ. ಹಾಲೆಲೂಯಾ.
ನಿಮಗೆ ಕೊಟ್ಟದನ್ನು ನೀವು ಶ್ರಮಪಟ್ಟು ಅದಕ್ಕಾಗಿ ಪ್ರಯತ್ನ ಪಡು. ಸಮಯ ಇಲ್ಲ ಅಂತ ಹೇಳಲಿಕ್ಕಿಲ್ಲ. 24 ಗಂಟೆ ಸಮಯ ದೇವರು ಕೊಟ್ಟಿದೆ. ನಾವು ಅದನ್ನು ಉಪಯೋಗಿಸಿಕೊಳ್ಳೋದು ಸರಿಯಾಗಿ ಉಪಯೋಗಿಸಿಕೊಳ್ಳದ ಕಾರಣ ಸಮಯ ಸಿಗ್ತಾ ಇಲ್ಲ. 24 ಗಂಟೆ ಎಲ್ಲರಿಗೂ ಇದೆ, ಆದರೆ ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳಿರ, ಆಲಯವನ್ನು ನಾನು ಯಾವಾಗಲೂ ಈ ಆಲಯದ ಬಗ್ಗೆ, ದೇವರೇ, ಎಷ್ಟೋ ಜನರಿಗೆ ಆಲಯ ಇಲ್ಲ. ಎಷ್ಟೋ ಜನರು ಈಗಲೂ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಕೂಡ ನಾನು ಯೋಚನೆ ಮಾಡಿದೆ, ದೇವರೇ, ಏನಾದರೂ ನನ್ನ ಮೇಲೆ ತಪ್ಪಾಗಿದ್ದರೆ ನನಗೆ ತಿಳಿಯಪಡಿಸು ಸ್ವಾಮಿ. ನಾವು 1 ರೂಪಾಯಿ ಕೂಡ ವ್ಯರ್ಥವಾಗಿ ಖರ್ಚು ಮಾಡಬಾರದು. ಹಲ್ಲೆಲೂಯಾ. ಕೊಟ್ಟದನ್ನು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ ಅಂದರೆ ಕರ್ತನ ಎತ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಭಯ ಇದೆ. ಏನೋ ಜನ ಏನೋ ಪಾಪ ದುಡ್ಡು ಕೊಡ್ತಾರೆ, ಏನೋ ಸಂಘದಲ್ಲಿ ದುಡ್ಡೆತ್ತಿ ಕೊಡ್ತಾರೆ, ಯಾರೋ ಒಡವೆ ಕೊಟ್ಟು ಅಡಮಾನ ಇಟ್ಟಿಟ್ಟು ಕೊಡ್ತಾರೆ, ನಿನಗೆ ದುಡ್ಡಿದೆ ಅಂತ ಹೇಳ್ಕೊಂಡು ನೀನೆಲ್ಲ ದರ್ಬಾರು ಮಾಡ್ತೀರಾ ಅಂತ ಹೇಳ್ಕೊಂಡು ನೀನು ಮಾಡ್ತೀನಿ ಅಂತ ಹೇಳ್ಕೊಂಡು ದೇವರು ಕೊಟ್ಟದೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ನಾನೇನು ಮಾಡೋದು? ಹಲ್ಲೆಲೂಯಾ. ಬಂದಿದೆ ಅಂತ ಹೇಳ್ಬಿಟ್ಟು ಯಾರ್ದೋ ದುಡ್ಡು ಅಂತ ಹೇಳ್ಕೊಂಡು ಯಾರೋ ಕೊಳ್ಳಿಕ್ಕಿದೆ ಅಂತ ಹೇಳ್ಕೊಂಡು ನಾವು ವ್ಯರ್ಥ ಮಾಡಬಾರ್ದು, ಮೇಯ್ಕಳ್ಳರಾಗಬಾರ್ದು. ಇಂದ ಪ್ರಿಯ ದೇವರ ಮಕ್ಕಳಿರ, 3 ಆಶೀರ್ವಾದ. ನೀವು ನನ್ನ ಜೊತೆಯಲ್ಲಿ ಒಳ್ಳೆಯ ಸೈನಿಕರಂತೆ ಯುದ್ಧ ಸೇವೆ ಮಾಡು, ನೀನು ಜಯದ ಮಾಲೆ ಹೊಂದುತ್ತೇವೆ. ಪ್ರಯಾಸ ಪಡುವ ಒಳ್ಳೆಯ ವ್ಯವಸಾಯಗಾರನಾಗಿದ್ದರೆ ಹುಟ್ಟುವಳಿಯ ಪ್ರಥಮ ಫಲ ನಿನಗೆ ಬರುತ್ತದೆ. ನನ್ನ ಜೊತೆಯಲ್ಲಿ ನೀ ಸಹಿಸುವುದಾದರೆ ಆಳುವರಾಗಿರಿ. ಈ 3 ಆಶೀರ್ವಾದ ಹೇಳಿದೆ. ಪ್ರಿಯರೇ, ನಾವು ಎಲ್ಲ ಸ್ಥಳಗಳಲ್ಲಿಯೂ ನಾವು ಜಯಶಾಲಿಗಳಾಗಬೇಕು. ಸಕ್ಸಸ್ ಎಂಬುದು ನಮ್ಮ ಬಗ್ಗೆ ಹೇಳಬೇಕು. ಎಲ್ಲಿ ಹೋಗಿದರೂ ನಾವು ಆ ಫೇಲಿಯರ್ ಎಂದು ಬರಬಾರದು. ಎಂದ ಸ್ಥಳದಲ್ಲಿ ಎಂದ ಜಾಗೆಯಲ್ಲೂ ನಮ್ಮ ಬಗ್ಗೆ ಸಕ್ಸಸ್ ಅಂತ ಬರಬೇಕು. ನೀ ಕಂಪನಿಯಲ್ಲಿ ಹೋಗಲಿ, ನಿಮ್ಮ ಬಗ್ಗೆ ನೀವು ಇರುವಂಥ ಪೊಸಿಷನಲ್ಲಿ ಬೇಟ್ರಪ್ಪ, ಒಳ್ಳೆಯವರು ನೋಡಿ, ಅವರ ಕೆಲಸದಲ್ಲಿ ಅವರು ಸಕ್ಸಸ್ ಅಂತ ಹೇಳಬೇಕು. ನೀ ಯಾವುದೇ ಇದರಲ್ಲಿ ಆಗಲಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವಿವತ್ತು ತೀರ್ಮಾನ ಮಾಡೋಣ. ನನ್ನ ಕೈಯಲ್ಲಿ ಆಗಲ್ಲ ಅಂತ ನೀವು ಹೇಳಿದರೆ ಯಾವತ್ತೂ ನಾವು ಮುಂದುವರಲಿಕ್ಕಾಗಲ್ಲ. ಬೆಳಗ್ಗೆ ಎದ್ದೇಳಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ಜೀವನಕ್ಕೆ ಮುಂದೆ ಬರಲಿಕ್ಕಾಗಲ್ಲ. ಬೆಳಗ್ಗೆ ಎದ್ದೇಳಬೇಕು, ಬೆಳಗ್ಗೆ ರೆಡಿಯಾಗಬೇಕು, ಬೆಳಗ್ಗೆಯಿಂದ ನಮ್ಮ ಕಾರ್ಯಗಳು ಪ್ರಯತ್ನ ಪಡಬೇಕು, ಪ್ರಾರಂಭಿಸಬೇಕು. ನೀ ಶ್ರಮಪಡು. ಪ್ರಿಯರೇ, ಅವರವರ ಜೀವನದ ವಿಷಯಗಳಲ್ಲಿ ನಿಮ್ಮದು ಪೊಸಿಷನ್ ಏನಿದೆಯೋ ಆ ಸ್ಥಳಗಳಲ್ಲಿ ನೀ ಶ್ರಮಪಡು. ನೀ ಶ್ರಮಪಟ್ಟಿದರೆ ಸಕ್ಸಸ್ ಇರುತ್ತದೆ. ಅನೇಕರಿಗೆ ಹೊಟ್ಟೆ ಉರಿ ಇರ್ಬೋದು, ಈ ನಿಮಗಲ್ಲ, ಹೊರಗಡೆ ಜನರಿಗೆ ಏನಪ್ಪ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಬಂದು ಇದ್ದುಕೊಂಡು ಇವನು ಏನೇನೇನೋ ಮಾಡ್ತಾ ಇದ್ದಾರೆ ಅಂತ. ಇನ್ನೀ ಪಿಲ್ಲರಲ್ಲಿ ಹಾಕಿ ನಿಮ್ಮ ಮೋಲ್ಡಲ್ಲಿ ಹಾಕುವಾಗ ಯಾರೇನೇನೋ ಗೊತ್ತಿಲ್ಲ. ಆದರೆ ಶ್ರಮಪಟ್ಟವರಿಗಾಗಿ ದೇವರು ಕೊಡುವ ಜಯಮಾಲೆ ನೋಡುವಾಗ ಅನ್ಯ ಜನರಿಗೆ ಹೊಟ್ಟೆ ಕಿಚ್ಚಾಗಬಹುದು. ಆದರೆ ಶ್ರಮ ಪಡುವ ದೇವರ ಮಕ್ಕಳಿರ, ನಿಮಗೊಂದು ಜಯಮಾಲೆ ಇದೆ. ನೀವು ಶ್ರಮ ಪಡುವರಾಗಿರು. ನೀ ಕರ್ತನ ವಿಷಯದಲ್ಲಿಯೂ ಶ್ರಮಪಡು. ನಾನು ನಿಮಗೆ ಹೇಳ್ತೀನಿ, 28 ವರ್ಷ ಆಯಿತು ನಾನು ಸೇವೆಗೆ ಬಂದು. ಮನೆ ಬಿಟ್ಟು 22 ವರ್ಷ ಹಳ್ಳಿ ಬಳ್ಳಿಗಳು ತಿರುಗಾಡುವ ಸೇವೆಯಲ್ಲಿ ನನಗೆ 21 ವರ್ಷದ ಶ್ರಮೆಯಲ್ಲಿ ದೇವನನ್ನು ಚೆನ್ನಾಗಿಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನ ಸ್ಲಿಮ್ ಆಗಲಿಕ್ಕೆ ನೋಡ್ತಾ ಇದ್ದಾರೆ, ಆದರೆ ನಾನು ಯಾವ ಜಿಮ್ಮಕ್ಕೆ ಹೋಗಿಲ್ಲ, ಸ್ಲಿಮ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ ಪ್ರಿಯ ಮಕ್ಕಳಿರ, ಮಂಜನಗಳ್ಳಿ ಸಭೆಯ ಮಕ್ಕಳಿರ, ನಾವು ಸಕ್ಸಸ್ ಆಗಬೇಕು. ಸಕ್ಸಸ್ ಆಗಲಿಕ್ಕಿರುವಂಥ ಮಾರ್ಗ ಒಂದು, ನನ್ನ ಜೊತೆಯಲ್ಲಿ ಶ್ರಮೆಯನ್ನು ಅನುಭವಿಸು, ಅದನ್ನು ಜಯಿಸು, ಅದರ ಮೇಲೆ ಹೋರಾಡು. ಹಲ್ಲೆಲೂಯಾ.
ನಿಮ್ಮ ಸೇವಕರಾದ ನಾವುಗಳು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಯಾವುದು ಕಷ್ಟ ಬರದೆ ಕಲ್ಲ ಅಂತ ನಿಮಗೆ ಗೊತ್ತು. ಫಸ್ಟ್ ಆವಾಗ ಇರುವರನ್ನು ಕೇಳಿ ನೋಡಿ. ಇತ್ತೀಚೆಗೆ ಎಷ್ಟು ಸಮಾಧಾನ ಇರೋದು, ಅದರ ಪ್ರಾರಂಭದಲ್ಲಿ ಇರೋನು ಕೇಳಿ. ಯಾವುದಾದ್ರೂ ಒಂದು ಗಲಾಟೆ, ಒಂದಲ್ಲಂದ್ರೂ ಒಂದು ಗಲಾಟೆ, ಅಲ್ಲಿ ಊರಲ್ಲಿ ಗಲಾಟೆ, ಇಲ್ಲಾಂದರೆ ಚರ್ಚಲ್ಲಿ ಸಮಸ್ಯೆ, ಇಲ್ಲಾಂದರೆ ಅಲ್ಲಿ ಕಂಬಳೇನು ಏನು ಅತ್ತು ಇತ್ತು ಏನೋ ಅಂತ. ಆದರೆ ಮಕ್ಕಳಿರ ಅದೆಲ್ಲ ಸಹಿಸಿಕೊಂಡದಕ್ಕೆ ಇವತ್ತು ಆಳುತ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮನಸ್ಸು ದೇವರ ಕಡೆ ಕೊಡು. ನೀವು ಶ್ರಮ ಪಡುವುದರಲ್ಲಿ ಇದು ಭಾರ ಅಂತ ಹೇಳಬೇಡ. ನೀವಿದು ಕಷ್ಟ ಅಂದೇಳಿ ಮಣ್ಣಲ್ಲಿ ಬಚ್ಚಿಟ್ಟದ ಮನುಷ್ಯನ ಥರ ಹೋಗಬೇಡ. ನೀವು ಪ್ರಯಾಸ ಪಡು. ನೀವು ನಿಮ್ಮ ಶಕ್ತಿ ನೀವು ಅದಕ್ಕೆ ಉಪಯೋಗಿಸು. ನೀವು ಕರ್ತನ ರಾಜ್ಯಕ್ಕಾಗಿ ಒಂದು ಸುವಾರ್ತೆ ಸಾರೋದು. ಇಲ್ಲಿ ಚರ್ಚಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಮಾತ್ರ ನಾನು ಹೇಳೋದು. ಪೌಲನು ಹೇಳ್ತಾನೆ, ತಿಮೋತಿ ನೀನು ಹೋಗಿ ನನ್ನ ಶಿಷ್ಯನಾಗಿ ಯುದ್ಧ ಸೇವೆ ಮಾಡು. ಪೌಲನು ತನ್ನ ಸೇವೆ ಮುಗಿಯುತ್ತಾ ಇದೆ, ಇನ್ನು ಶಿಷ್ಯನೇ ನೀನು ಸುವಾರ್ತೆ ಸಾರಬೇಕು. ಪ್ರಿಯ ದೇವರ ಮಕ್ಕಳಿರ, ಚರ್ಚು ದೊಡ್ಡದು ಮಾಡಿ ಕೊಟ್ಟ ಮೇಲೆ ಇದರಲ್ಲಿ ಜನ ಬರಲಿಕ್ಕಾಗಿ ನೀವು ನಿಮ್ಮ ಗ್ರಾಮದಲ್ಲಿ ಸಾಕ್ಷಿ ಹೇಳು. ನೀವು ದೂರ ಹೋಗ್ಲಿಕ್ಕಾಗಿಲ್ವಾ, ನಿಮ್ಮ ಬೀದಿಯಲ್ಲಿ ಹೇಳು, ನಿಮ್ಮ ಸ್ವಂತದವರ ಹತ್ರ ಹೇಳು, ನಿಮ್ಮ ಸಂಬಂಧಿಗರ ಹತ್ರ ಹೇಳು, ಪ್ರೇಯರ್ ಮಾಡು. ಹೇಳಿದರೆ ಮಾತ್ರ ಅಲ್ಲ, ಹೇಳಿ ಪ್ರೇಯರ್. ದೇವರೇ ನಾನು ಹೇಳಿದೆ, ಅವರಿಗದು ತಲೆಯೊಳಗಡೆ ಹೋಗ್ತಾ ಇಲ್ಲ, ಅವರ ಹೃದಯದಲ್ಲಿ ಹೋಗ್ತಾ ಇಲ್ಲ. ಆದರೆ ನೀವು ಪ್ರಾರ್ಥಿಸುವುದಾದರೆ ಲುದಿಯಾಳ ಹೃದಯವನ್ನು ಕರ್ತನು ತೆರೆದರು. ಪೌಲನು ಸುವಾರ್ತೆ ಸಾರಿದರು, ಕರ್ತನು ಹೃದಯ ತೆರೆದರು. ಹೃದಯ ತೆರೆಯೋದು ಪೌಲನ ಕೆಲಸ ಅಲ್ಲ, ಸುವಾರ್ತೆ ಸಾರುವುದು ಪೌಲನ ಕೆಲಸ. ನಾನು ಈ ಮಾತು ನಾನು ನೆನೆಸ್ಕೊಂಡು ಹೇಳಿದ್ದು, ದೇವರೇ ನಾನು ಹೇಳುತ್ತೇನೆ, ಹೃದಯ ತೆರೆಯೋದು ನೀವು. ಹಾಲೆಲೂಯಾ. ನಾವು ಯುದ್ಧ ಸೇವೆ ಮಾಡು. ನಮಗೆ ದೊಡ್ಡ ಆಲಯ ಬೇಕು, ಸೌಕರ್ಯಗಳು ಬೇಕು ಅಂದಿರುವಾಗ ಕರ್ತ ನೋಡ್ತಾನೆ, ಒಬ್ಬ ಪಾಪಿಯಾದರೂ ದೇವರ ಕಡೆಗೆ ತಿರುಗುವುದು ಎದುರು ನೋಡ್ತಾ ಇದ್ದಾನೆ. ನಾವು ಸುವಾರ್ತೆ ಸಾರುವರಾಗಿರಬೇಕು. ನಿಮ್ಮ ಸ್ವಂತದವರು, ನಿಮ್ಮ ಸಂಬಂಧಿಗರು, ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಗ್ರಾಮಸ್ಥರು, ಅವರಿಗೆ ಸಾಕ್ಷಿ ಹೇಳು, ಸುವಾರ್ತೆ ಹೇಳು. ಅವರು ಸ್ವರ್ಗ ರಾಜ್ಯಕ್ಕೆ ಬಾಧ್ಯರಾಗಲಿ, ಅವರೂ ಸಕ್ಸಸ್ ಆಗಲಿ, ಅವರು ಒಳ್ಳೆಯ ಜೀವನ ಮಾಡಲಿ, ಅವರು ಸೈತಾನನ ಮೇಲೆ ಅವರು ಆಡಳಿತ ಮಾಡಲಿ. ಆಮೇನ್. ದೇವರಿಗೆ ಸ್ತೋತ್ರ. ಒಂದು ಸಾರಿ ಮೊಣಗಾಲೂರಿ ಪ್ರಾರ್ಥಿಸೋಣ. ಜಯಶಾಲಿಯಾದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಅಪ್ಪ, ನಿಮ್ಮ ಪ್ರಿಯ ಶಿಷ್ಯನು ಪೌಲನು ಪರಿಶ್ರಮಶಾಲಿಯಾಗಿ ಶ್ರಮಶಾಲಿಯಾಗಿ ಕರ್ತನೆ ನಿಮಗಾಗಿ ಪೆಟ್ಟುಗಳು ತಿಂದುಕೊಂಡು ಕಲ್ಲೇಸಲ್ಪಟ್ಟವನಾಗಿ ಕೋಲಲ್ಲಿ ಓಡಿಸಿಕೊಂಡು ಚಾಟಿಯಲ್ಲಿ ಓಡಿಸಿಕೊಂಡು ಜೈಲಲ್ಲಿ ಹಾಕಲ್ಪಟ್ಟವನು ಎಂದ ಶ್ರಮಶಾಲಿಯಾಗಿ ಅವನು ಶ್ರಮೆ ಅನುಭವಿಸಿ ಕರ್ತನಲ್ಲಿ ಜಯದ ಮಾಲೆಯನ್ನು ಹೊಂದಿಕೊಂಡು ತನ್ನ ಪ್ರಿಯ ಶಿಷ್ಯನು ತಿಮೋತಿನಿಗೆ ಹೇಳಿದ ಹಾಗೆ ಇವತ್ತು ದಿವಸ ನಮ್ಮನ್ನು ಕೂಡ ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಒಬ್ಬ ಸೈನ್ಯದಲ್ಲಿ ಸೇರಿಸಿದವನು ತನ್ನ ಸೈನ್ಯದಲ್ಲಿ ಸೇರಿಸಿದವನನ್ನು ಮೆಚ್ಚಿಸಲಿಕ್ಕಾಗಿ ಯಾವುದೇ ಜೀವನ ಕಾರ್ಯಗಳಲ್ಲಿ ಒಳಪಡದವನಾಗಿ, ಲೋಕ ವ್ಯವಹಾರಗಳಲ್ಲಿ ಒಳಪಡದೆ ಸೈನ್ಯದಲ್ಲಿ ಸೇರಿಸಿದವನನ್ನು ಮೆಚ್ಚಿಸಬೇಕೆಂಬುದನ್ನು ದೇವರೇ, ಲೋಕದ ವ್ಯವಹಾರಗಳಲ್ಲಿ ಕುಡಿಕತನ, ದುಂದೌದನ, ಸಿಟ್ಟು, ಗಕ್ಷಿಭೇದ, ಭಿನ್ನಮದ ಮತ್ಸರ, ಗುಡಿಕತನಗಳು ಇಂದ ಲೋಕ ವ್ಯವಹಾರಗಳಲ್ಲಿ ಒಳಪಡದೆ ಯುದ್ಧದಲ್ಲಿ ಸೇರಿಸಿದವನನ್ನು ಮೆಚ್ಚಿಸಲಿಕ್ಕೆ ಪ್ರೀತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮದಮೆ, ಸತ್ಕ್ರಿಯೆಗಳೊಂದಿಗೆ ಕರ್ತನೆ ಒಳ್ಳೆ ಯುದ್ಧ ಸೇವೆ ಮಾಡಿ ನಾವು ಜಯದ ಮಾಲೆ ಹೊಂದಿಕೊಳ್ಳುವರಾಗಿರಲಿ. ಈ ಮಕ್ಕಳಿಗೆ ದೇವರೇ ಆ ಜೀವವೆಂಬ ಜಯದ ಮಾಲೆ ಈ ಭೂಮಿಯಲ್ಲಿ ಬಾಳಿ ಬದುಕುವುದು ಮಾತ್ರವಲ್ಲದೆ ಈ ಜೀವನವನ್ನು ಮುಗಿದು ಸಕ್ಸಸ್ಸನ್ನು ಪಡೆದುಕೊಂಡು ಅವರು ಸ್ವರ್ಗ ರಾಜ್ಯಕ್ಕೆ ಬಾಧ್ಯರಾಗಬೇಕು, ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಬೇಕು. ಕರ್ತನೆ, ನಿನ್ನ ಬರೋಣದಲ್ಲಿ ನಾವು ಸಭೆಯಾಗಿ ಪ್ರತಿಯೊಬ್ಬರು ಒಯ್ಯಲ್ಪಡುವರಾಗಿರಬೇಕು. ಆ ಜಯದ ಮಾಲೆ ನಾವು ಹೊಂದಿಕೊಳ್ಳುವರಾಗಿರಲಿ ಕರ್ತನೆ. ಅದೇ ಥರ ನಿಮ್ಮ ಬರೋಣ ತನಕ್ಕೆ ದೇವರೇ ಹುಟ್ಟುವಳಿಯಿಂದ ದೇವರೇ ಜೀವಿಸುವ ಹಾಗೆ ವ್ಯವಸಾಯಕಾರರು ತನ್ನ ಹುಟ್ಟುವಳಿಯ ಪ್ರಥಮ ಫಲವನ್ನು ಅವರೇ ಅನುಭವಿಸುವುದು
ಕರ್ತನೇ, ನಾವು ಪ್ರಯಾಸ ಪಟ್ಟಿದರೆ ಅದರದ ಪ್ರಥಮ ಫಲ ನಮಗೆ ಬಂದು ಬರುತ್ತದೆ ಅಲ್ಲ ದೇವರೇ. ಮಕ್ಕಳು ಯಾರು ನಿರಾಸೆ ಪಡದೆ, ನಾನಿಷ್ಟು ಕಷ್ಟಪಟ್ಟದು ವ್ಯರ್ಥೇನ, ನಾನಿಷ್ಟು ಪ್ರಯಾಸ ಪಟ್ಟದು ವ್ಯರ್ಥೇನ, ನಾನಿಷ್ಟು ಕೊಟ್ಟಿದ್ದು ವ್ಯರ್ಥ ಆಗೋಯ್ತಾ, ನಾನಿಷ್ಟು ಕೆಲಸ ಮಾಡಿದ ವ್ಯರ್ಥ ಆಗೋಯ್ತಾ ಅಂತ ಚಿಂತಿಸದೆ, ನೀ ವ್ಯವಸಾಯ ಮಾಡಿದಕ್ಕೆ, ನೀ ಬಿತ್ತನೆ ಮಾಡಿದಕ್ಕೆ ನಿನಗೆ ಪ್ರತಿಫಲ ಬಂದೇ ಬರುತ್ತದೆ ಎಂಬುದು ಇವತ್ತು ವಚನದ ಆಧಾರದ ಮೇಲೆ ಮಕ್ಕಳಿಗೆ ತಿಳಿಯಪಟ್ಟಿರುವಾಗ, ನಾನು ಬಿತ್ತನೆ ಮಾಡಿದ ಪ್ರತಿಯೊಂದು ಬಿತ್ತನೆಗೂ ಪ್ರತಿಯೊಂದು ವ್ಯವಸಾಯಕ್ಕೂ ನಾನು ಪ್ರಥಮ ಫಲ ಅನುಭವಿಸ್ತೀವಿ. ಇದು ಮಕ್ಕಳಲ್ಲಿ ಧೈರ್ಯವಾಗಲಿ ಅಪ್ಪ. ಅದೇ ಥರ ಮೂರನೇದಾಗಿ ಆಡಳಿತ ಮಾಡುವರು ಸೈತಾನನ ಮೇಲೆ ಆಡಳಿತ ಮಾಡಲಿಕ್ಕಾಗಿ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿದು ಅವುಗಳ ಮೇಲೆ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಈ ಸಭೆಯ ಮಕ್ಕಳು ಆಡಳಿತ ಮಾಡುವರಾಗಿರಲಿ. ಪ್ರಭುತ್ವಗಳ ಮೇಲೂ ಅಧಿಕಾರಗಳ ಮೇಲೂ ಜಯವನ್ನು ಪಡೆದು ಅದರದ ದೊರೆತನಗಳನ್ನು ಶಿಲುಬೆ ಮೇಲೆ ಜಡಿದು ಇಲ್ಲದೆ ಮಾಡುವರಾಗಿರಲಿ. ಸೈತಾನ್ ಕಾಟ ಅಂತ ಹೇಳಿಕೊಂಡು, ಪಿಶಾಚನ ಹೋರಾಟ ಅಂತ ಹೇಳಿಕೊಂಡು ಯಾವಾಗ ನೋಡಿದ್ರು ಅಯ್ಯೋ ಅವರು ಮಾಟ ಮಂತ್ರ ಮಾಡಿದೆ ಅಂತ ಅದಕ್ಕಾಯಿತು, ಇವರು ಮಂತ್ರವಾದ ಮಾಡಿದಕ್ಕಾಯಿತು, ಇವರು ಹಿಂಗೆ ಮಾಡಿದಕ್ಕಾಯಿತು ಅಂತೇಳಿ ಅದು ಹೋರಾಟ 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 ಅಂತ ಹೇಳಿಕೊಂಡಿರ್ಲಿಕ್ಕಲ್ಲ. ಹೋರಾಟಗಳನ್ನು ನಾನು ಜಯಿಸಿದ್ದೇನೆ, ಹೋರಾಟಗಳ ಮೇಲೆ ನಾನು ಆಳುತ್ತೇನೆ. ಇದು ಸಭೆಯ ಮಕ್ಕಳ ದೇವರೇ ಒಂದು ಆಪ್ತ ವಾಕ್ಯವಾಗಿರಲಿ ಕರ್ತನೆ. ದೇವರೇ, ಈ ಮೂರು ಆಶೀರ್ವಾದಗಳೇ ಸಭೆಗೆ ಹೇಳಿರುವಾಗ ಆ ನಿತ್ಯ ರಾಜ್ಯವೆಂಬ ಜಯಮಾಲೆ ಎಂದಿಗೂ ನಷ್ಟಪಟ್ಟು ಹೋಗದಿರಲಿ. ನಿತ್ಯ ಜೀವವೆಂಬ ಜಯಮಾಲೆ ಎಂದಿಗೂ ನಷ್ಟಪಟ್ಟು ಹೋಗದಿರಲಿ. ಅವರ ಜೀವನದ ಒಟ್ಟುವಳಿಗಳು ಕೊರತೆ ಇಲ್ಲದೆ ನಡೆಯಲಿ. ಅವರ ಸೈತಾನ ಮೇಲೆ ಅಧಿಕಾರ ನಡೆಸುವರಾಗಿರಲಿ. ಅದಕ್ಕಾಗಿ ಪ್ರಯತ್ನ ಪಡಲಿಕ್ಕೆ, ಶ್ರಮ ಪಡಲಿಕ್ಕೆ, ಅದಕ್ಕಾಗಿ ದೇವರೇ ಒಳ್ಳೆಯ ಯುದ್ಧ ಸೇವೆ ಮಾಡಲಿಕ್ಕೆ ಈ ಮಕ್ಕಳೆಲ್ಲರನ್ನು ನೀನು ಸಹಾಯ ಮಾಡು. ಪವಿತ್ರಾತ್ಮನೇ ಮಕ್ಕಳಿಗೆ ಕೃಪೆ ಕೊಡಿ. ಚಿಕ್ಕ ಮಕ್ಕಳಾದರೂ ಸರಿ, ಶಾಲೆ ಹೋಗುವ ಮಕ್ಕಳಾದರೂ ಸರಿ, ವಯಸ್ಸು ಮಕ್ಕಳಾದರೂ ಸರಿ, ಕುಟುಂಬಸ್ಥರಾದರೂ ಸರಿ, ವೃದ್ಧರಾದರೂ ಸರಿ, ಒಳ್ಳೆಯ ಯುದ್ಧ ಸೇವೆ ಮಾಡಲಿ. ತಮಗೆ ಕೊಟ್ಟ ತಾಲಂದು ಸರಿಯಾಗಿ ಅದು ವ್ಯಾಪಾರ ಮಾಡಲಿ. ತಮಗೆಂದ ತಾಲಂದಿದೆ, ಅವರವರಿಗೆ ಎಂದಂದ ತಾಲಂದಿ ದೇವರು ಕೊಟ್ಟಿದ್ದಾರೆ. ತನಗೆ ಕೊಟ್ಟದನ್ನು ಸರಿಯಾಗಿ ವ್ಯಾಪಾರ ಮಾಡಿ ಮತ್ತಷ್ಟು ಅದನ್ನು ಸಂಪಾದಿಸಿಕೊಂಡು ಬೆಳೆ ನಂಬಿಗಸ್ತನಾದ ಆಳು ನೀನು. ಅಲ್ಪದಲ್ಲಿ ನೀ ನಂಬಿಗಸ್ತನಾಗಿ ಕಂಡಿದೆ, ಈಗೋ ನಾನು ನಿನ್ನನ್ನು ಅಧಿಕದಲ್ಲಿ ಅಧಿಕಾರಿಯಾಗಿ ಮಾಡುತ್ತೇನೆ ದೇವರೇ. ಆದರೆ ಮಕ್ಕಳು ಸೋಂಬೇರಿಗಳಾಗಿ ಕೊಟ್ಟ ವರಗಳು ಉಪಯೋಗಿಸಿಕೊಳ್ಳದೆ, ಕೊಟ್ಟ ತಾಲಂತುಗಳು ಉಪಯೋಗಿಸದೆ ಅದು ಬಚ್ಚಿಟ್ಟುಕೊಂಡು ನನಗೆ ಟೈಮ್ ಇಲ್ಲ ಅಂದೇಳಿ, ನನಗೆ ಪರಿಸ್ಥಿತಿ ಇಲ್ಲ ಅಂದೇಳಿ, ನನಗೆ ಅದಕ್ಕೆ ಆರೋಗ್ಯ ಇಲ್ಲ ಅಂದೇಳಿ ಏನೋ ನೆಪಗಳು ಹೇಳಿ ಬಚ್ಚಿಟ್ಟು ಅದು ಇರುವವನ ಇಲ್ಲದವನ ಕೈಯಿಂದ ಇರುವುದನ್ನು ಕೂಡ ತೆಗೆದುಕೊಳ್ಳುತ್ತೇನೆ. ಕರ್ತನೆ, ಅಂಧಸ್ಥಿತಿ ಯಾರಿಗೂ ಬರದಿರಲಿ, ಮೇಯ್ಕಳ್ಳರಾಗಿ ಯಾರು ಹೋಗದಿರಲಿ. ಕರ್ತನಿಗಾಗಿ ದುಡಿಯಲಿಕ್ಕೆ, ದೇವರಿಗಾಗಿ ಪ್ರಯತ್ನ ಪಡಲಿಕ್ಕೆ, ದೇವರಿಗಾಗಿ ಪ್ರಯಾಸ ಪಡಲಿಕ್ಕೆ, ಒಳ್ಳೆಯ ಯುದ್ಧ ಸೇವೆ ಮಾಡಲಿಕ್ಕೆ ಎಲ್ಲರಿಗೂ ಕೃಪೆ ಇರಲಿ. ಬೆಳಗ್ಗೆ ಎದ್ದು ಸಮಯಕ್ಕೆ ಸರಿಯಾಗಿ ಬರಬೇಕಂದ್ರೆ ಅದಕ್ಕೊಂದು ಯುದ್ಧ ಸೇವೆ ಮಾಡಬೇಕು. ಅದಕ್ಕೆ ಮಂಜ ಬಿಟ್ಟು ಎದ್ದೇಳಲಿಕ್ಕೆ ಒಂದು ಯುದ್ಧ ಇರುತ್ತದೆ. ಬೆಳಗ್ಗೆ ಎದ್ದು ರೆಡಿಯಾಗಬೇಕಂದ್ರೆ ಯುದ್ಧ ಇರುತ್ತದೆ. ಆ ಯುದ್ಧ ಸೇವೆ ಮಾಡಿ ಮಕ್ಕಳು ಜಯಶಾಲಿಗಳಾಗಲಿ. ದೇವರೇ, ಮಕ್ಕಳು ಮೇಯ್ಕಳರಾಗಿ ಸೋಮೇರಿಗಳಾಗಿ ಅದರಿಂದ ದೇವರ ಕೃಪೆಯಿಂದ ಅಗಲಿ ಹೋಗದಿರಲಿ. ನಿನ್ನ ಕರಗಳಲ್ಲಿ ಸಭೆಯ ಮಕ್ಕಳೆಲ್ಲರನ್ನು ಕುಟುಂಬವಾಗಿ ನಿನ್ನ ಪಾದಾಂದಿಗೆ ಸಮರ್ಪಿಸುತ್ತೇನೆ. ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.